ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂತಂದರೆ ಹಾಸನಲ್ಲಿ. ನಾನು ಮೇ ಬಿ ಒಂದು 2 years ಬ್ಯಾಕ್, 1.5 year ಬ್ಯಾಕ್ ಒಂದು ವಿಡಿಯೋ ಮಾಡಿರ್ತೀನಿ ಹಾಸನ್ ಪಿಜನ್ಸ್ ಅವ್ರದ್ದು. ಅವ್ರ ದಾವಡಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿರ್ತೀನಿ. ಸೊ ಅವ್ರದ್ದೇ ದಾವಡಿ, ಇನ್ನೊಂದು ಲೈಕ್ ದಾವಡಿ ಅನ್ನೋಕ್ಕಿಂತ ಇದೊಂದು ಸೇಲ್ಸ್ ಶಾಪ್ ಇದು. ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ನಾವು ಅಕ್ಕಿಗಳಲ್ಲಿ ತೊಗೊಬೇಕು, ಯಾರ ಹತ್ರ ಹುಡುಕ್ಬೇಕು ಅಕ್ಕಿಗಳು, ನಾವೇನು ಟ್ರಾನ್ಸ್ಪೋರ್ಟ್ಗೆ ಟ್ರಸ್ಟ್ ಹೆಂಗೆ ಮಾಡಬೇಕು. ಸೊ ಟ್ರಾನ್ಸ್ಪೋರ್ಟು, ಟ್ರಸ್ಟು, ಅಕ್ಕಿ ತೊಗೊಬೇಕು, ಇನ್ನೊಂದು ಮತ್ತೊಂದು ನೀವು ಯೋಚನೆ ಮಾಡ್ತೀರಂದ್ರೆ ಇಷ್ಟು ದೊಡ್ಡ ಅಂಗಡಿ ನೋಡ್ಬೋದು. ಇಷ್ಟು ದೊಡ್ಡ ಅಂಗಡಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಅಕ್ಕಿಗಳೆಲ್ಲ ಸೇಲ್ಗೆ ಇಟ್ಟಿರೋದು. ತುಂಬ ಜನಕ್ಕೆ ಬೇರೆ ಬೇರೆ ಊರಲ್ಲಿ ಸ್ಕ್ಯಾಮ್ಗಳಾಗುತ್ತೆ. ಸ್ವಲ್ಪ ಜನ ಅಮೌಂಟ್ ಹಾಕ್ಸ್ಕೊಂಡು ಅಕ್ಕಿಗಳು ಕೊಡಲ್ಲ, ಅದು ಇದು ಎಲ್ಲ ಇರುತ್ತೆ. ಲೈಕ್ ಇವರು ಈ ಶೋಕಿಲಿ ಇದ್ದು ಇವರೇ ಪಾರಿವಾಳದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರ ಹತ್ರ ಏನೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ, ಅದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಫಸ್ಟ್ಗೆ ನಮ್ಮ ಬ್ರದರನ್ನ ಪರಿಚಯ ಮಾಡ್ಕೊಳ್ಳೋಣ. ದರ್ಶನ್ ಅವ್ರ ಆರಾಮ? ಆರಾಮ್ ಬ್ರೋ. ಸೊ ಆಫ್ಟರ್ 2 ವರ್ಷ ಆಯ್ತಲ್ಲ ಬ್ರೋ, ವಿಡಿಯೋ 2 years ಆಯ್ತು. 2 years ಆಗಿ ಇವತ್ತು ಅವ್ರದೇ ಶಾಪಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಬ್ರೋ. ನಾನು ಫಸ್ಟ್ ಕೇಳೋದು ಏನಂತಂದ್ರೆ, ಈ ಪಾರಿವಾಳ ಶಾಪ್ ಇಡಬೇಕು ಅಂತ ಏನಕ್ಕೆ ತಲೆಗೆ ಬಂತು ನಿಮಗೆ? ತಲೆಗೆ ಬಂದಿದ್ದು ಒಂದು ಅಂದ್ರೆ, ಫಸ್ಟ್ ನಾನು ನಾರ್ಮಲ್ ಆಗಿ ಗೂಡಲ್ಲಿ ಅಕ್ಕಿಗಳು ಸೇಲ್ ಮಾಡೋದು. ಏನಂದ್ರೆ ನನಗೆ ಹೊಸದಾಗಿ ಬರೋ ಯಂಗ್ಸ್ಟರ್ಗಳಿಗೆ ಅಕ್ಕಿ ರೇಟ್ ಕಮ್ಮಿ ರೇಟಲ್ಲಿ ಅಕ್ಕಿ ಬರ್ಡ್ಗಳ ಕೈಗೆ ತಲುಪಬೇಕು. ಅದು ಟೈಮ್ದು ಬೇರೆ. ಯಾಕಂದ್ರೆ ಈಗ ನಾನು ಆಲ್ಮೋಸ್ಟ್ ಅಲ್ಲಿ ನನ್ಗೆ ಎಲ್ಲಾರು ಗೊತ್ತಿರಂಗೆ ನನ್ನ ಮನೆ ಅಕ್ಕಿಗಳಿದ್ರೆ ಸೇಲಿಂಗ್ ಅಂತ ಹೇಳ್ಬಿಟ್ಟು ಮನೆವು ಅಂತಾನೆ ಹಾಕ್ತೀನಿ. ಅವಕ್ಕೆ ನಾನು ಸ್ವಲ್ಪ ಗ್ಯಾರಂಟಿ ಕೊಡ್ಬೋದು. ಹೊರಗಡೆಯಿಂದ ಅಕ್ಕಿ ತಂದಿರೋದ್ರಲ್ಲಿ ನಾನು ಏನೋ ರೂಢ ನೋಡಿರೋದು ನೋಡಿ, ಅಕ್ಕಿ ಕ್ವಾಲಿಟಿ ನೋಡಿ ನಾನು ರೇಟ್ ಹೇಳಿ ಅಕ್ಕಿ ಕೊಡ್ತೀನಿ. ಹೈಯೆಸ್ಟ್ ಅಂದ್ರೆ ನಮ್ಮ ಹತ್ರ ನಿಮಗೆ 1000 ರೂಪಾಯಿಂದ ಹಿಡಿದು ಹೈಯೆಸ್ಟ್ ಒಂದು ಸಿಂಗಲ್ ಬರ್ಡ್ 2.5 ಗಂಟೆ ಸಿಗ್ತವೆ. ಕೆಲವು ಮೇನ್ ಜೊತೆಗಳು ಮಾತ್ರ ಒಂದು ರೇಟಿಗೆ ಕೊಟ್ಟಿರ್ತೀವಿ, ಅಷ್ಟು ಬಿಟ್ರೆ 2.5 ಮೇಲೆ ನಾನು ಇದುವರೆಗೂ ಲಾಫ್ಟಲ್ಲಿ ಅಕ್ಕಿಗಳು ಕೊಟ್ಟಿಲ್ಲ. ಒಂದೊಂದು ಜೊತೆಗಳು ಕೆಲವು ಹೋಗಿದಾವೆ. ಏನಂದ್ರೆ ಕಮ್ಮಿ ರೇಟಲ್ಲಿ 1000 ರೂಪಾಯಿ ಒಬ್ರಿಗೆ ಅಕ್ಕಿ ಸಿಕ್ತು ಅಂದ್ರೆ 2000 ರೂಪಾಯಿ 2 ಅಕ್ಕಿ ಸಿಗುತ್ತೆ. ಬರ್ಸ್ಟಾಜ್ ಅವ್ನಿಗೆ ಸೇರ್ಕೊಂಡ್ರು ಒಂದು 2,500 ರೂಪಾಯಿ ಅಕ್ಕಿ ಸಿಗುತ್ತೆ. ಅಂತ ಅಕ್ಕಿಲು ನಮ್ಮ ಹತ್ರ ನಾನು ಕೊಟ್ಟಿರೋ 1000 ರೂಪಾಯಿ 800 ರೂಪಾಯಿ ಕೊಟ್ಟಿರೋ ಅಕ್ಕಿನೂ 9 ಗಂಟೆ ಪಟಾಗಳು ಆಡಿದಾವೆ. ನಮ್ಮ ಹಾಸನ ನಮ್ಗೆ ಗೊತ್ತಿರೋ ಹುಡುಗರ ಹತ್ರನ ಅಕ್ಕಿ ಆಡಿದಾವೆ. ಅಂದ್ರೆ ಅಕ್ಕಿ ನಂದಲ್ಲ ಅದು. ಈಗ ನನ್ಗೆ ಲಾಟಲ್ಲಿ ಬಂದಿದ್ದು ಪಟಾಗಳು ನೋಡ್ದೆ, ಚೆನ್ನಾಗಿತ್ತು, ತಗೊಂಡೋಗಿ ಕೊಟ್ಟು. ಕೆಲವು ಅದೇ ರೇಟ್ ಅಲ್ಲಿ ಕೊಟ್ಟಿದ್ದೀನಿ, ಅಕ್ಕಿ ಆಡಿಲ್ಲ, ಇರೋದು ಹೇಳ್ತೀವಿ. ಕೆಲವು ಅಕ್ಕಿ ಆಡಿಲ್ಲ. ಅದ್ರಲ್ಲಿ ಏನಂದ್ರೆ ಅವ್ರ ಚಾಯ್ಸ್. ನಾನು ಹೇಳೋದು ಅದಕ್ಕೇನೆ, ನಾನು ಹೇಳಿ ಏನು ಕೊಡಲ್ಲ. ನಿಮ್ ನೋಡಿ ಅಕ್ಕಿ ನೀವು ಇದು ತಗೊಳ್ಳಿ, ಇದು ಆಡುತ್ತೆ ಅಂತ ಕೊಡಲ್ಲ. ನಾನು ಕೊಡಲ್ಲ. ಬಂದು ಚಾಯ್ಸ್ ಮಾಡಿ ನಿಮ್ ಚಾಯ್ಸ್ ಅಲ್ಲಿ ಅದಕ್ಕೋಸ್ಕರ ಇಷ್ಟು ದೊಡ್ಡ ಅಂಗಡಿ ಮಾಡವ್ರೆ. ನಿಮ್ ಚಾಯ್ಸ್, ನೀವು ಬಂದು ಯಾವ ಅಕ್ಕಿ ಯಾವ್ದು ಬೇಕೋ ಕೈ ಹಾಕೊಂಡು ಎತ್ಕೊಂಡು ಹೋಗಿ. ಇಲ್ಲ ನೀವೇ ಬಿಟ್ಬಿಡಿ ಅಣ್ಣ, ನಿಮ್ಗೆ ಗೊತ್ತಿರೋ ಅಕ್ಕಿ ಇಲ್ಲ ಅಂದ್ರೆ, ನನಗೆ ಗೊತ್ತಿರೋದು ಒಂದು 100 ಇದ್ರೆ ಒಂದು 50 ಹೇಳ್ಬಿಟ್ಟು ಬಿಡ್ಬೋದು ಅಕ್ಕಿನ. ಫುಲ್ 100 ಗ್ಯಾರಂಟಿ ಕೊಟ್ಟು ಹೇಳಾಗಲ್ಲ. ಆಮೇಲೆ ಇನ್ನೊಂದು ಏನು ವಿಷಯ ಅಂದ್ರೆ, ನಾನು ಮಾರೋದ್ರಲ್ಲಿ ಯಾವುದೇ ಅಕ್ಕಿ ಜಾತಿ ಹೆಸರು ಹೇಳಂತ ಅಕ್ಕಿ ಕೊಡಲ್ಲ, ಬಣ್ಣ ಹೇಳ್ಕೊಡ್ತೀನಿ. ಈಗ ಸುಮ್ಮನೆ ಧೂಮ ರೇಗ್ದಾರ್ ಇದ್ದಷ್ಟಿಗೆ ಆನೆಕಲ್ ಇದು, ಸಬ್ಜಾರ್ HMD ಇದು, ತಾಮ್ರಲ್ಲಿ ಬಂದಷ್ಟು ಲಾಲ್ಗೋಡ ಇದು ಅಂತ ಹೇಳಿ ಸುಳ್ಳು ಹೇಳಂತ ಅಕ್ಕಿ ಮಾರಲ್ಲ. ಯಾಕಂದ್ರೆ ಅವರೆಲ್ಲ ಪಾಪ ಕಷ್ಟಪಟ್ಟು ಜಾತಿ ಮಾಡಿರ್ತಾರೆ. ಅವ್ರ ಜಾತಿ ನಾವ್ ಹೇಳ್ಕೊಂಡು ಸುಳ್ಳು ಹೇಳ್ಬಿಟ್ಟು ಅಕ್ಕಿ ಕೊಡೋ ದರ್ದ್ ಬಂದಿಲ್ಲ ನಮ್ಗೆ. ಅಕ್ಕಿ ಏನಿದೆ ಅಕ್ಕಿ ಹೇಳ್ತೀನಿ, ಬಣ್ಣ ತೋರಿಸ್ತೀನಿ, ಚೀನಿ ತರ ಸಬ್ಜಾ ಅದ್ ನಿಮ್ಗೆ ಇಷ್ಟ ಆಯ್ತಾ ಬರ್ಡು, ಆ ರೇಟ್ ಹೇಳ್ತೀನಿ, ಆ ರೇಟ್ ನಿಮ್ಗೆ ಓಕೆನಾ? ಅಕ್ಕಿ ತಗೊಂಡೋಗಿ ಅಕ್ಕಿ ಮಾಡಕ್ಕಾಗುತ್ತಾ ಇಲ್ಲ ಬಿಡಕ್ಕಾಗುತ್ತಾ? ನಿಮ್ ಚಾಯ್ಸ್ ಅಲ್ಲೇ ಅಕ್ಕಿ ಎತ್ಕೊಂಡು ಹೋಗ್ಬೇಕು. ಇಲ್ಲ ಅಕ್ಕಿ ನೀವು ಎತ್ಕೊಂಡು ಹೋಗ್ತಾ ಇದೀರ ಅಂದ್ರೆ, ನೀವು ಬಿಡ್ತೀರಾ ಸೀಲ್ಗೆ ಬಿಡ್ತೀರಾ ಎತ್ಕೊಂಡೋಗಿ ಅನ್ನೋದಿಲ್ಲ. ಏನಂದ್ರೆ ಅಕ್ಕಿ ಎತ್ಕೊಂಡು ಹೋಗ್ತಾ ಇದೀರ ಅಂದ್ರೆ, ಒಬ್ಬ ಬಿಗಿನರು ಬಂದಿ ಅಲ್ಲಿ ಅಕ್ಕಿ ಮುಟ್ಟಿ ಎತ್ಕೊಬಹುದು. ಅದೇ ಸೀಲ್ಗೆ ಬಿಡೋನು ಅಕ್ಕಿ ಬಂದಿ ಮುಟ್ಟಿ ಎತ್ಕೊಬಹುದು. ಅಕ್ಕಿ ಎತ್ಕೊಳ್ಳೋದು, ಅಕ್ಕಿ ಬಿಡೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ನಮ್ಮ ಹತ್ರ ಅಕ್ಕಿಗಳು ತಗೊಂಡೋಗಿ ರೇಟ್ ಕೊಟ್ಟು ಮಾರಿದ್ದಾರೆ. ನಾನು ಅದೆಲ್ಲ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಏನಿದೆ, ನಮ್ ಬತ್ತೀವಿ ಒಂದೊಂದ್ ಬರ್ಡಲ್ಲಿ ಒಂದೊಂದ್ ರೇಟ್ ಇದ್ರೆ, ಈಗ ಅವನೇ ಒಂದ್ 5-6 ಅಕ್ಕಿ ಬೇಕು ಅಂತಾನೆ, ಒಳ್ಳೆ ಅಕ್ಕಿ ಇದೆ ಕಮ್ಮಿಗೆ ಕೊಟ್ಬಿಡ್ತೀನಿ. 5-6 ಅಕ್ಕಿನ ಒಂದೇ ರೇಟಲ್ಲಿ ಕೊಟ್ಬಿಡ್ತೀನಿ. ಆ ತರ ನಮ್ದು. ಯಾಕಂದ್ರೆ ನಾವು ತರೋದು ಹೊರಗಡೆಯಿಂದ ಅಕ್ಕಿಗಳು, ಮನೆವು ಅಷ್ಟೇ ಹೇಳೋದು ನಾನು, ಇನ್ನೇನು ಹೇಳಕ್ ಹೋಗಲ್ಲ. ಬರ್ಡ್ಸ್ ಗಳು ಈಗ ಇದಾವೆ, ಆಲ್ಮೋಸ್ಟ್ ಅಲ್ಲಿ ಒಂದು 60 ಬರ್ಡ್ಸ್ ಇದಾವೆ. ಇನ್ನು ಇಲ್ಲೆಲ್ಲ ಖಾಲಿ ಆಗಿದಾವೆ, ಇಲ್ಲೂ ಅಕ್ಕಿಗಳು ಬರ್ತಾವೆ. ಈಗ ಸೀಸನ್ ಅಲ್ಲ ಅಂದ್ಬಿಟ್ಟು ಯಾವ ಅಕ್ಕಿ ಹಾಕ್ಸಿಲ್ಲ. ಇನ್ನೇನು ಸೀಸನ್ ಮುಗಿಲಿ, ಆಗಸ್ಟ್ ಎಂಡ್ ಮುಗ್ದಂಗೆ ಅಕ್ಕಿ ಬರುತ್ತೆ. ಆಮೇಲೆ ಯಾರು ಹೊರಗಡೆಯಿಂದ ಅಕ್ಕಿ ತರ್ಸ್ಕೊಂಡು ಓನ್ಲಿ ಇಲ್ಲಿ ಹಾಸನಿಂದ ಎಲ್ಲೆಲ್ಲಿ ಗಾಡಿ ಇದೆಯೋ ಅಲ್ಲಿ ಕಳ್ಸಿಕೊಡ್ತೀನಿ. ಇಲ್ಲ ನಿಮ್ಮವೇನೋ ಗಾಡಿಗಳಿಗೆ ಬರ್ತಾವಂದ್ರೆ ನೀವು ಅಮೌಂಟ್ ಹಾಕಿದ್ರೆ, ನಿಮ್ ಗಾಡಿ ಇಲ್ಲಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ನಾನು ಹೋಗಿ ಅಕ್ಕಿ ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ. ಅದ್ರಲ್ಲಿ ಏನು ವೇರಿ ಇಲ್ಲ. ಇಲ್ಲ ನೀವೇ ಬಂದು ಶಾಪಲ್ಲಿ ನೋಡಿ ಬರ್ಡ್ಸ್ ಎತ್ಕೊಂಡು ಹೋದ್ರೆ ಅದನ್ನು ಓಕೆ. ಮತ್ತೆ ಬರ್ಡ್ಸ್ಗಳು ಯಾವ ತರ ಬೇಕು ನಿಮ್ಗೆ, ಯಾವ ಇದ್ರಲ್ಲಿ ಬೇಕು ಎಲ್ಲಾ ತರ ಬಣ್ಣದಲ್ಲೂ ಅಕ್ಕಿ ಸಿಗ್ತಾವೆ ನಮ್ಗೆ. ಆಮೇಲೆ ಇನ್ನೊಂದೇನಂದ್ರೆ, ನಾ ತರ ಯಾವ ಜಾತಿ ಹೇಳಿ ಅಕ್ಕಿ ಕೊಡಲ್ಲ. ಕೇಳ್ತಾರೆ ಸುಮಾರು ಜನ ವಾಟ್ಸಪ್ ಆಗಿ, ಸರ್ ನಮ್ಗೆ ಆನೆಕಲ್ಲಲ್ಲಿ ಅಕ್ಕಿ ಬೇಕು ಕೊಡಿ ಸರ್. ಎಲ್ಲಿ ಆನೆಕಲ್ಲಲ್ಲಿ ಕೊಡೋಣ? ಯಾರು ಕೊಡಲ್ಲ ಆನೆಕಲ್ಲಲ್ಲಿ. ಸುಮ್ನೆ ನಿಮ್ಗೆ ಬಣ್ಣ ಹೇಳಿ ಅದೇ ತರ ಬಣ್ಣ ತೋರಿಸ್ಬಿಟ್ಟು ಇದೆ ಆನೆಕಲ್ ಅಂತ ಸುಳ್ಳು ಹೇಳ್ಕೊಡ್ಬೇಕಷ್ಟೇ. ಯಾರ ಹತ್ರ ಇರಲ್ಲ. ಯಾರು ಕೂಡ ಜಾತಿ ಅಕ್ಕಿನ ಹೊರಗಡೆ ಬಿಟ್ಕೊಳಲ್ಲ. ಯಾಕಂದ್ರೆ ಈಗ ನಾನೇ ಈಗ್ಲಿ ನಮ್ಮ ಮನೇಲಿ ಒಂದ್ ಅಕ್ಕಿ ಆಡಿರುತ್ತೆ, ಆ ಅಕ್ಕಿ 4 ಜನ ನಮ್ದು ಅಂದಾಗ ಎಷ್ಟು ನಮಗೆ ಬೇಜಾರಾಗುತ್ತೋ. ಈಗ ಇನ್ನೊಬ್ರು ಜಾತಿ ಹೆಸರು ಹೇಳ್ಬಿಟ್ಟು ನಾವ್ ಅವ್ರಿಗೆ ಕೊಟ್ಟಾಗ ನಾಳೆ ದಿನ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅಕ್ಕಿನ ಎಲ್ಲ ಇದನ್ನ ಹೆಂಗ್ ಇವ್ರು ಹಿಂಗ್ ಮಾರಿದ್ರು ಅಂತ. ಈಗ ನಾವೇ 4 ಜನಕ್ಕೆ ಪ್ರಶ್ನೆ ಮಾಡ್ತೀವಿ. ಆತರ ಸುಳ್ಳು ಹೇಳಿ ಮ್ಯಾಮಾರಕ್ ಹೋಗ್ಬೇಡಿ. ಆದಷ್ಟು ಅಕ್ಕಿಲಿ ಕಮ್ಮಿ ಬಂಡವಾಳ ಹಾಕಕ್ ನೋಡಿ. ಹೆವಿ ಬಂಡವಾಳ ಹಾಕೋದ್ರಿಂದ ನಾವು ಅನ್ಭವಿಸ್ಬಿಟ್ಟಿದ್ವಿ. ಸುಮಾರು ಅಕ್ಕಿಗಳು ತಂದಿ 8 ರೂಪಾಯಿ ತಂದ್ರು 50 ರೂಪಾಯಿ ಕೊಟ್ಟಿರೋ ಲೆಕ್ಕಾಚಾರನು ಇದಾವೆ. ಆ ತರ ಎಲ್ಲ ಬೇಡ. ಕಮ್ಮಿ ರೇಟಲ್ಲಿ ಹಾಕಿ ಶೋಕಿ ಬಾಬಾ ಮಾಡ್ತಾ ನಿಮ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ವಿಡಿಯೋದಲ್ಲೂ ಹೇಳ್ತೀನಿ, ನನ್ಗೆ ಯಾರು
ಚಿಕ್ಕ ಚಿಕ್ಕ ಹುಡುಗರಾಗಿರ್ಬೋದು, ಗೊತ್ತಿರೋದು ದೊಡ್ಡವ್ರು ಯಾರು ಕೇಳಿದ್ರು ಅಷ್ಟೇ, ನಾನು ಪ್ರತಿಯೊಬ್ಬರಿಗೂ ಒಂದೇ ಮಾತಾಡೋದು, ಶೋಕಿನ ನೀವು ಸ್ಟಾರ್ಟ್ ಮಾಡಿ ಶೋಕಿ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಪಾರಿವಾಳನೇ ನಿಮ್ಗೆ ಹೇಳ್ಕೊಡುತ್ತೆ. ಯಾಕಂತಂದ್ರೆ ಒಂದ್ ಅಕ್ಕಿ ನೀವು ಇಟ್ಟಾಗ ಆ ಅಕ್ಕಿಗೆ ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅನ್ನೋದು ಪ್ರತಿಯೊಂದು ಪಾರಿವಾಳನೇ ಹೇಳ್ಕೊಡುತ್ತೆ. ಸೊ ಅದರಿಂದ ನಿಮ್ಗೆ ನೀವೇ ಎಕ್ಸ್ಪೀರಿಯನ್ಸ್ ಬಂದು ನೆಕ್ಸ್ಟ್ ಆ ಅಕ್ಕಿನ ಚೂಸ್ ಮಾಡಿದಾರೋ ಅದಕ್ಕಿಂತ ಬೆಟರ್ ಅಕ್ಕಿನ ಚೂಸ್ ಮಾಡ್ತೀರಾ. ಜಾಸ್ತಿ ಮಾತಾಡೋದಾಗ ಗೈಸ್ ನಾವು ಇವಾಗ ಅಕ್ಕಿಗಳನ್ನ ನೋಡ್ಕೊಂಡು ಹೋಗೋಣ. ಒಂದು ಕಡೆ ಯಾವ ತರ ಸೆಟಪ್ ಮಾಡಿರೋ ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಈ ಕಡೆ ನೋಡ್ತಾ ಬಂದ್ರೆ ನೀವು ಎಲ್ಲದು ಕೂಡ ಫುಲ್ಲು ಕೇಜ್ ಸೆಟಪ್ ಅಲ್ಲಿ ಇರುತ್ತೆ. ಇಲ್ಲೆಲ್ಲ ಸಿಂಗಲ್ ಅಕ್ಕಿಗಳು. ಈ ಔಟ್ ಸೈಡ್ ಏನೇನು ಕೇಜಸ್ ಎಲ್ಲ ಇದೆ ಇದೆಲ್ಲ ಕೂಡ ಸೇಲ್ ಬರ್ಡ್ಸ್ ಅಂತಾನೆ ಹೇಳ್ಬೋದು, ಎಲ್ಲ ಸೇಲ್ ಮಾಡೋ ಅಕ್ಕಿಗಳೇನೆ. ಸೊ ಇವರು ಯಾವ ರೀತಿ ಸೆಟಪ್ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಈ ತರ ಇವರು ಸೇಲ್ ಮಾಡೋ ಅಕ್ಕಿಗಳನ್ನ ಒಂದು ಕಡೆ ಸೆಟಪ್ ಮಾಡ್ಕೊಂಡಿದ್ದಾರೆ. ಇವಾಗ ಸೇಲ್ ಮಾಡೋ ಅಕ್ಕಿಗಳು ಅಂದಿದ ತಕ್ಷಣ ತುಂಬಾ ಜನ ಏನ್ ಥಿಂಕ್ ಮಾಡ್ತೀರಪ್ಪ ಅಂತಂದ್ರೆ, ಸೇಲ್ ಮಾಡೋ ಅಕ್ಕಿಗಳು ಚೆನ್ನಾಗಿ ನೋಡ್ಕೊಂಡಿರಲ್ಲ, ಹೆಂಗ್ ಹಂಗೇನಾರ ಮಾಡ್ತೀನಿ ಅವ್ರ ಇಲ್ಲೇ ಕಣ್ಮುಂದೆನೆ ಇದೆ. ಅದೇ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಸೇಲ್ ಮಾಡೋ ಅಕ್ಕಿಗಳು ಹೆಂಗೋ ಈಗ ಕೆಲವು ಏನಾಗಿದಾವ ಅಂದ್ರೆ ನನ್ನ ಬಸ್ ಹಾಕಿರೋದು ಇದಾವೆ ಅಕ್ಕಿಗಳು. ನೋಡಿ ಕಂಡೀಷನ್ ಈಗ ಬರ್ಡಿಂಗ್ ಇದೆ, ಈಗ ಮೋಷನ್ ಎಲ್ಲ ಇಲ್ಲಿ ನನ್ನ ಹತ್ರ ಕರೆಕ್ಟ್ ಆಗಿದೆ. ಈ ಕೆಲವು ಅಕ್ಕಿಗಳು ಒಂದ್ 2-3 ಅಕ್ಕಿ ಹಂಗಾಗಿದಾವೆ, ಬಸ್ ಹಾಕಿದ್ಮೇಲೆ ಏನೋ ಒಂಥರ ಎದ್ರಕಂಡಿ ಬಸ್ ಒಳಗೆ ಕಕ್ಕಂಡಂಗ್ ಆಗಿದಾವೆ. ಅದು ನಾನು ಕೂಡ ನೋಟಿಸ್ ಮಾಡಿದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ರೀತಿ ನಾನು ಸೇಲ್ಸ್ ವಿಡಿಯೋ ಬಿಡಲ್ಲ, ನಾನು ಬಿಡೋದು ರೇರು. ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ರು, ನಾವು ಸೇಲ್ಸ್ ವಿಡಿಯೋ ಬೇಕು ನಮ್ಗೆ ಅಕ್ಕಿಗಳು ತಗೊಬೇಕು, ಅದಕ್ಕೋಸ್ಕರ ನಾನು ಎಷ್ಟು 200 ಕಿಲೋಮೀಟರ್ ಹಾಸನ್ನು 200 ಕಿಲೋಮೀಟರ್ ಬಂದು ವಿಡಿಯೋ ಮಾಡ್ತಾ ಇರೋದು ರೀಸನ್ ಉದ್ದೇಶನೇ ಅದಕ್ಕೋಸ್ಕರ. ಯಾಕಂತಂದ್ರೆ ಇವ್ರ ಮನೇಲಿ ನಾನು ಅಕ್ಕಿಗಳು ಮುಂಚೆನೆ ನೋಡಿದೀನಿ, 2 ವರ್ಷ ಮುಂಚೆನೆ ನೋಡಿದೀನಿ, ಇವ್ರದ್ದು ವಿಡಿಯೋಸ್ಗಳಲ್ಲೂ ನೋಡಿದೀನಿ, ಎಲ್ಲ ನೋಡಿದ್ದೆ ನಾನು ಬಂದಿರೋದು. ಸೊ ಅಕ್ಕಿಗಳು ಮೋಷನ್ ಚೇಂಜ್ ಮಾಡ್ಕೊಂತವೆ. ನೀವು ಕಳ್ಸಿಕೊಟ್ಟಿದ್ದೀರಾ ಅಲ್ಲಿ ಚೆನ್ನಾಗಿತ್ತು ಅಂತಿದ್ರೆ ಇಲ್ಲಿ ಮೋಷನ್ ಎದುರ್ಕೊಂತವೆ. ಒಂದು ಅಕ್ಕಿಗಳು ಇಲ್ಲಿಂದ ಯಾವ್ದೋ ಗುಲ್ಬರ್ಗ ರಾಯಚೂರ್ಗ ಎಕ್ಸಾಂಪಲ್ ಬೇಡ ಬ್ರೋ. ಈಗ ನಾನೇ ಈಗ ಎಲ್ಲೂ ಬೇಡ, ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಅಕ್ಕಿ ನಾನೇ ಕಣ್ಣಾರ ಅವ್ರ ಮನೇಲಿ ನೋಡಿದೀನಿ. ಕಂಡೀಷನ್ ಹೆಂಗಿದು, ಗುಡ್ ಕಂಡೀಷನ್ ಇದು. ಬರ್ಡ್ಸ್ ಗಳು ನಮ್ಮ ಮನೆಗೆ ಬಂದಷ್ಟೇ ವೈಟ್ ಮೋಷನ್ ಗ್ರೀನ್ ಮೋಷನ್ ಚೇಂಜ್ ಮಾಡ್ಕೊಂಡು, ಏನಂದ್ರೆ ಅವು ನಮ್ಮ ಮನೆಗೆ ಸೆಟ್ ಆಗ ಟೈಮ್ ತಗೊಂತವೆ, ಒಂದೊಂದ್ ಕಾಯಿಲೆಗೆ ಬೀಳ್ತವೆ, ಒಂಥರ ಮೊಬ್ಬದಂಗ ಆಗ್ತಾವ ಅಕ್ಕಿಗಳಿಗೆ. ನಾವೇ ಏಕ್ತುಮ್ ಒಂದು ವೆದರ್ ಬೇರೆ ವೆದರ್ಗೆ ಹೋದಾಗ ಶೀತ ಜ್ವರ ಬಂದಂಗ ಆಗತ್ತಲ್ಲ, ಆತರ ಕೆಲವು ಅಕ್ಕಿಗೆ ಬರ್ತವೆ, ಎಲ್ಲ ಅಕ್ಕಿಗೂ ಬರ್ತವೆ ಅಂತ ಹೇಳಕ್ಕಾಗಲ್ಲ. ಕೆಲವು ಅಕ್ಕಿ ಬರ್ತವೆ, ಅದನ್ನ ಏನ್ ನೋಡ್ಕೊಂಡು ಮೆಡಿಸಿನ್ ಮಾಡ್ಕೊಬೇಕು ಅಷ್ಟ್ ಬಿಟ್ರೆ ಎಲ್ಲ ಅಕ್ಕಿಗೂ ಬರ್ತವೆ ಅನ್ನೋದು ಅದೇನಿಲ್ಲ. ಒಂದೊಂದ್ ಅಕ್ಕಿಗಳು ಮನೆಗೆ ಒಂದಲ್ಲ, ಕೆಲವು ಒಂದ್ತವೆ ಏಕ್ತುಮ್ ಅಂದ್ಕೊಂಡ್ಬಿಡ್ತವೆ, ಒಂದಲ್ಲ ಒಂದೊಂದು ಗಾಬರಿರೋ ಒಂದದೇ ಅಲ್ಲ ಮನೆಗೆ 3 ವಾರ ತಗೊಂತವೆ. ಆ ತರ ಅಕ್ಕಿಗಳಿದಾವೆ ಇಲ್ಲಿ. ಕೆಲವು ನಾನು ಲಾಟಲ್ ತಂದಾಗ ಕೆಲವು ಅಕ್ಕಿಗಳು ಇಲ್ಲೇ ಮಂಕಾಗಿರೋ ಇದಾವೆ ನಮ್ಮ ಹತ್ರನೇ. ಅಲ್ಲಿ ನೋಡಿದಾಗ ಎಲ್ಲವೂ ಚೆನ್ನಾಗಿರ್ತವೆ, ಇಲ್ಲಿ ತಂದ್ಮೇಲೆ ಎಕ್ತು ಮಂಕ್ ಆಗ್ತವೆ. ನಾವೇನದು ನೋಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಅವಕ್ಕೇನ್ ಟ್ರೀಟ್ಮೆಂಟ್ ಕೊಡ್ಕೋತೀವಿ. ಯಾಕಂದ್ರೆ ಇಲ್ಲಿ ಎಷ್ಟು ಕ್ಲೀನ್ ಆಗಿ ನಾನು ಅಕ್ಕಿ ಪ್ರತಿಯೊಂದು ಅಕ್ಕಿ ಕಾಯಿಲೆ ಬಂದವರೆಗೂ ಮೇಂಟೈನ್ ಮಾಡ್ತೀನೋ, ಕಾಯಿಲೆ ಬಂದ ನಾನು ಸಪ್ರೇಟ್ ಆಗಿ ಇಟ್ಬಿಡ್ತೀನಿ ಒಂದು ದೂರಕ್ಕೆ. ಯಾಕಂದ್ರೆ ನನ್ನ ಅಕ್ಕಿಗಳು ಒಳಗಡೆ ಇದಾವೆ. ಇವು ನಮ್ಮ ಎಲ್ಲ ಒಂದೇ ತರಾನೇ ನೋಡೋದು ನನ್ನ ಟ್ರೀಟ್ಮೆಂಟ್. ಇವಕ್ಕೆ ನೀರು ಕುಡಿಸಿ ನಾವು ಅವಕ್ಕೂ ಕುಡಿಸೋದು, ಎಲ್ಲ ಸೇಮ್ ಮೇವೇ ಹಾಕೋದು, ಒಂದೇ ರಾಗಿನೇ ಮೇಂಟೈನ್ ಮಾಡೋದು. ಹಂಗಾಗಿ ಯಾವ್ದೇ ರೀತಿ ಕಾಯಿಲೆ ಬಂದಿರಲ್ಲ, ಬಂದಿದ್ರೆ ನಾ ಅಕ್ಕಿನೇ ಕೊಡಕ್ ಹೋಗೋದಿಲ್ಲ, ಆತರ ಇರುತ್ತೆ ಅಷ್ಟೇ ಸಿಚುವೇಶನ್. ಬಿಸ್ನೆಸ್ ಅನ್ನೋಕ್ಕಿಂತ ಮುಂಚೆ ನಾವು ಫಸ್ಟ್ ಸ್ಟಾಕ್ದಾರ್ಗಳು ಅಕ್ಕಿನ ಹೆಂಗ್ ನೋಡ್ಕೋಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ಬಿಸ್ನೆಸ್ ಮಾಡ್ತಿದೀವಿ, ಕಾಟಾಚಾರಕ್ಕೆ ಅಕ್ಕಿಗಳನ್ನ ನೋಡ್ಕೊಂತೀವಿ ಅಂತ ಅಲ್ಲ. ಇವಾಗ ಇದು ಹೋಗಿಲ್ಲ ಹೋದ್ರೂ ಇವ್ರಿಗೇನೆ ಅಲ್ವಾ. ಇವಾಗ ಇಲ್ಲಿ ಗೂಡಲ್ಲಿ ಇಟ್ಕೊಂಡು ಅಕ್ಕಿ ಸತ್ತೋದ್ರು ಇವ್ರಿಗೆ ಲಾಸು. ಅಕ್ಕಿ ಸತ್ತೋಯ್ತು ಲಾಸ್ ಆಯ್ತು ಅನ್ನೋಕ್ಕಿಂತ ಒಂದ್ ಪಾರಿವಾಳ ಸತ್ತೋದ್ರೆ ಒಬ್ಬ ಅಶೋಕ್ದವ್ರಿಗೆ ಆಡ್ಕೊಂಡು ಬೇಜಾರು ಅವ್ರಿಗೆ ಗೊತ್ತಿರುತ್ತೆ ಬ್ರಾ. ಕೆಲವು ಏನಾಗುತ್ತಂದ್ರೆ ಇಲ್ಲಿಂದ ನಾನು ಕೊಟ್ಟು 1 ದಿನ 2 ದಿನಕ್ಕೆ ಯಾವ ಕೆಲವು ಅಕ್ಕಿಗಳು ಒಂದ್ 2 ಸಲ ಅಥವಾ ಸಿಚುವೇಶನ್ ಇರ್ಬೇಕು, ಏಕ್ತುಮ್ ಸತ್ತೋಗ್ಬಿಟ್ಟಿದಾವೆ ಒಂದೊಂದು ಏಕ್ತುಮ್. ಅಂತವಾಗ ನಾನು ಬೇರೆ ಕೊಟ್ಟಿದ್ದೀನಿ, ಬೇಜಾರ್ಗಿಂತ ಅವ್ರಿಗೆ ಸತ್ತೋಯ್ತಲ್ಲ ಅಕ್ಕಿ ಅನ್ನೋದು ಬೇಜಾರ್ ಬೇರೆ ಅದ್ ಬರುತ್ತೆ ಬ್ರೋ. ಯಾಕಂದ್ರೆ ಪೀಪಲ್ಸ್ಗೆ ಅದು ಬೇರೆ ತರ. ಅವರು ಏನಂದ್ರೆ ಕಷ್ಟಪಟ್ಟು 1,000 ರೂಪಾಯಿ ಕೂಡಿಟ್ಟಿ ಇಲ್ಲ ಕೆಲ್ಸಕ್ಕೆ ಹೋಗೋ ದುಡ್ಡಲ್ಲಿ ಎತ್ತಿಕ್ಕಿ ಅಕ್ಕಿ ತಾಣಿರ್ತಾರೆ. ಯಾಕಂದ್ರೆ ಸ್ವಲ್ಪ ಜನ ಹೇಳ್ಬಿಟ್ಟೆ ತಾಂತಾರೆ, ನಾ ಕೆಲ್ಸದ ದುಡ್ಡು ಹಣ ಮೋಸ ಗಿಸ ಮಾಡಕ್ ಹೋಗ್ಬೇಡಿ, ಟ್ರಸ್ಟ್ ಮಾಡಿ ನೀವು ಅಮೌಂಟ್ ಹಾಕಿ. ನಾನೇನಂತದ ಅಲ್ಲ ಅಕ್ಕಪಕ್ಕ ಊರವ್ರು ತಾಂಡಿರ್ತಾರೆ, ಅವ್ರ ನಂಬರ್ ಕಳಿಸ್ಬಿಟ್ಟು ಅವ್ರ ಹತ್ರ ನಾನು ಅಮೌಂಟ್ ಹಾಕ್ಸ್ಕೊಳ್ಳೋದು. ಏಕ್ತುಮ್ ಅಮೌಂಟ್ ಹಾಕ್ಸ್ಕೊಳ್ಳಲ್ಲ, ಟ್ರಸ್ಟ್ ಮಾಡಿ ನೀವು ಅಮೌಂಟ್ ಹಾಕ್ಸ್ಕೋಬಹುದು. ಏನಂದ್ರೆ ನೀವು ಇಂಥ ಟೈಮ್ ಅಂತ ಹೇಳಿ ಆ ಟೈಮ್ ಒಳವರೆಗೂ ಅಕ್ಕಿ ನಾನು ಇಟ್ಕೊಂಡಿರ್ತೀನಿ. ಆ ಟೈಮ್ ಆದ್ಮೇಲೆ ನಿಮ್ಗೆ ಫೋನ್ ಹಾಕ್ತೀನಿ, ಬಂದು ನೀವು ಫುಲ್ ಅಮೌಂಟ್ ಕ್ಲಿಯರ್ ಮಾಡಿ ನೀವು ಅಕ್ಕಿ ಬಸ್ ಹಾಕ್ಸ್ಕೋಬಹುದು. ಇಲ್ಲಿ ಹಾಸನಿಂದ ಎಲ್ಲೆಲ್ಲಿ ಗಾಡಿ ಇದೆಯೋ ಫುಲ್ಲು ನಿಮ್ಗೆ ಅಕ್ಕಿಗಳನ್ನ ಕಳ್ಸಿಕೊಡ್ತೀನಿ ನಾನು. ಈಗ ಆಲ್ಮೋಸ್ಟ್ ಅಲ್ಲಿ ಸೇಲ್ ಇದಾವೆ. ಈಗ ದೊಡ್ಡ ಅಕ್ಕಿಗಳಿದಾವೆ, ಬಿಡಾಕಿಗಳಿದಾವೆ, ಪಟಾಗಳಿದಾವೆ. ಬಿಡಾಕಿಗಳು ಕೆಲವು ಇದಾವೆ ಅಷ್ಟೇ, ಎಲ್ಲ ಕೊಟ್ಬಿಟ್ಟಿದ್ದೀನಿ. ಇರೋದ್ರಲ್ಲಿ ನಾನೆಲ್ಲ ತೋರ್ಸಕ್ಕಾಗಲ್ಲ, ತುಂಬಾ ಲಾಭ ಆಗುತ್ತೆ ವಿಡಿಯೋ. ನಾನು ಹಂಗೆ ಬ್ರೀಫ್ ಆಗಿ ತೋರ್ಸ್ಕೊಂಡು ಹೋಗ್ತೀನಿ ಬ್ರೋ. ಇವಾಗ ಸ್ಟಾರ್ಟಿಂಗ್ ಇಲ್ಲಿ ಎಷ್ಟೆಷ್ಟು ಪ್ರೈಸ್ ಇದಾವೆ ಬ್ರೋ? 1-2 ಅಕ್ಕಿ ನಮ್ಮ ಸಬ್ಸ್ಕ್ರೈಬರ್ಸ್ ತೋರ್ಸ್ಕೊಡೋಣ. ಕೆಲವೊಂದು ದೊಡ್ಡ ಗಂಡುಗಳು ತೋರ್ಸ್ಕೊಡ್ತೀವಿ ಇವಾಗ. ಇದೆಲ್ಲ ಸೇಲ್ಗಿರೋ ಅಕ್ಕಿಗಳ, ಎಲ್ಲ ಸೇಲ್ಗಿರೋ ಅಕ್ಕಿಗಳು. ಎಲ್ಲ ಸೇಲ್ಗಿರೋ. ಒಂದೇ ಸಲ ನಿಮ್ಗೆ ಅಷ್ಟು ಅಕ್ಕಿ ತೋರ್ಸಕ್ಕಾಗಲ್ಲ ಅಂತ ಮೇನ್ ಆಗಿರೋ ಒಂದೊಂದು 5-10 ಬಿಡ್ತೀನಿ. ಇನ್ ಮಿಕ್ಕಿದೆಲ್ಲ ಗೂಡಲ್ಲೇ ಇದಾವೆ. ಇಲ್ಲ ನಾನು ಪರ್ಸನಲ್ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇಂತ ನಿಮ್ಗೆ ಕಸ್ಟಮೈಸ್ ಬರ್ಡ್ಸ್ ಗಳು ಬೇಕು ಅಂದ್ರೆ ಆ ತರ ಬರ್ಡ್ಸ್ ಗಳೇ ವಿಡಿಯೋ ಕಳಿಸ್ಕೊಡ್ತೀನಿ. ಕರೆಕ್ಟ್ ಆಗಿ ಈಗ ನ್ಯಾಯವಾಗಿ ಪಕ್ಕ ನೀವು ಅಕ್ಕಿ ಅಮೌಂಟ್ ಆಗಿ ತರ್ಸ್ಕೊಂಡಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸುಮ್ನೆ ಟೈಮ್ ಪಾಸ್ ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಜನ ಟೈಮ್ ಪಾಸ್ ಮಾಡ್ತೀರಾ. ಇವಾಗ ಈ ತರ ಮಾಡ್ತಾ ಇದಾರೆ ಅಂದ್ಮೇಲೆ ಅವ್ರಿಗೆ ಕೆಲಸ ಇಲ್ದಿರ ಮಾಡ್ತಾ ಇರಲ್ಲ, ಅವ್ರು ಅದ್ರ ಜೊತೆಗೆ ಬೇರೆ ಕೆಲಸಗಳು ಮಾಡ್ಕೊಬೇಕಾಗುತ್ತೆ. ಸೊ ನೀವು ಟೈಮ್ ಪಾಸ್ಗೆ ಫೋಟೋಗಳೆಲ್ಲ ಕಳಿಸಿ ಆಮೇಲೆ ನೋಡ್ತೀನಿ ನಾನು ಅಕ್ಕಿ ಹಾಕೊಬೇಕು, ಅಕ್ಕಿ ಬೇಕು ಅಂತ ಮಾಡ್ತೀರಾ. ಲಾಸ್ಟ್ ಅಲ್ಲಿ ಆಮೇಲೆ ಅಕ್ಕಿ ಬೇಡ ಅಂದ್ಬಿಡ್ತಾರ.
ನಿಮಗೆ ಫೋಟೋ ಕಳಿಸಿ ನಿಮ್ ಜೊತೆ ಮಾಡಿರೋ ಕಾನ್ವರ್ಸೇಷನ್ಗಳೆಲ್ಲ ಅವ್ರಿಗೆ ಟೈಮ್ ವೇಸ್ಟ್ ಅಲ್ವಾ. ನೀವು ಅಕ್ಕಿ ಬೇಕು ಅಕ್ಕಿ ತಗೊಂತೀರಾ ಅಂತ ನನಗೇನು ಇಲ್ಲ, ಈಗ 100% ಇದ್ರೆ ವಿಡಿಯೋನು ಕಳ್ಸಿಕೊಡ್ತಾರೆ, ಬಡ್ಸ್ ಎಲ್ಲಾನು ನಿಮಗೆ ಬೇಕು, ಇಂಥ ಅಕ್ಕಿನೇ ಬೇಕು ಅಂತ ಮನ್ಸಲ್ಲಿ ಇರುತ್ತೆ. ಇಲ್ಲ ಅಣ್ಣ ಯಾವ್ದಾರ ಆಯ್ತು ಒಳ್ಳೆ ಅಕ್ಕಿ ಕಳ್ಸ್ಕೊಡಿ ಇಂತ ರೈಟ್ ಅಂತ ಹೇಳ್ಬಿಟ್ರೆ ನಾನೇ ಕಳ್ಸ್ಕೊಟ್ಬಿಡ್ತೀನಿ. ಆಮೇಲೆ ಆ ತರ ಹೇಳಿರ್ತಾರೆ, ಕಳ್ಸಿದ್ಮೇಲೆ ಅಣ್ಣ ಈ ತರದ್ ಬೇಕು ಅಂತಾರೆ. ಹಾ. ಎಲ್ಲಿ ತರನ ಆ ತರ ಒಂದು ಅಕ್ಕಿಗಳು? ಒಂದು ನೀವು ಅಕ್ಕಿ ಹೇಳ್ಬೇಕು, ಇಲ್ಲ ಬಜೆಟ್ ಹೇಳ್ಬೇಕು. ಇದು ಒಂದು ಜೀವದ ವಸ್ತು. ನೀವು ನೀವು ಕೇಳಿದ ತರನೇ ಎಲ್ಲಾ ಟೈಮು ಸಿಗಲ್ಲ, ಸಿಕ್ತಾಗ ಬಿಡಬಾರ್ದು. ಇದು ಆತರ ಇದು ನೀವು ಏನೋ ನಾವು ಮಾಡಿ ರೆಡಿ ಮಾಡೋದಾದ್ರೆ ಅದು ಬೇರೆ ಯಾವ್ದಾರ ವಸ್ತು ಗಿಸ್ತಾಗಿದ್ರೆ ಬಿಡು ಅವನ ಇಲ್ಲೆಲ್ಲ ಬೇರೆ ಕಡೆ ಆರ್ಡರ್ ಹಾಕ್ಬಿಟ್ಟು ತರ್ಸ್ಬಿಟ್ಟು ಕೊಟ್ಬಿಡೋಣ ಅನ್ಬೋದು. ನಿರ್ಜೀವದ ವಸ್ತು, ಇವು ಜೀವ ಇರೋ ವಸ್ತುಗಳು. ಈ ಅಪರೂಪ ನೀವು ಕಸ್ಟಮೈಸ್ ತರ ಹುಡುಕೋ ಅಕ್ಕಿಗಳು. ಒಂದು ಅದ್ರ ತರ ತಕ್ಕಪಟ್ಟಿಗೆ ಸಿಕ್ಕಿದ್ರೆ ಅಕ್ಕಿಗಳು ಬಿಡಬೇಡಿ, ಎತ್ಕೊಳ್ಳಿ ಒಳ್ಳೊಳ್ಳೆ ಅಕ್ಕಿಗಳು. ಅಕ್ಕಿಗಳು ಗೈಸ್ ನೀವು ಹೇಳ್ದಂಗೆ 100% ಸಿಕ್ಕಲ್ಲ, ಎಲ್ಲದ್ರಲ್ಲೂ ಒಂದಲ್ಲ ಒಂದ್ ಫಾಲ್ಟ್ ಇರುತ್ತೆ, ಸರಿನಾ? ಅದನ್ನ ನೀವು ಆಲ್ಟ್ರ್ ಮಾಡ್ಕೊಂಡು ಪಟ್ಟಾಗಳು ಮಾಡಿಸ್ಕೊಂಡು ದಸ್ತಾಗಳಾದ್ಮೇಲೆ ಬಿಡೋದಾಗಿರ್ಬೋದು, ಇಲ್ಲ 1 ಸೆಟ್ಟು 2 ಸೆಟ್ಟು 3 ಸೆಟ್ಟು ಪಟ್ಟ ಮಾಡಿಸಿ ಬಿಡೋದಾಗಿರ್ಬೋದು. ಈ ತರ ಮಾಡ್ಕೊಂಡು ಹೋದಾಗ ನಿಮ್ಗೆ ಅದರಲ್ಲಿ ಆಲ್ಟ್ರೇಷನ್ ಏನ್ ಬೇಕಾಗುತ್ತೆ ಅದು ಆ ಅಕ್ಕಿದಲ್ಲೇ ತೋರಿಸ್ಕೊಡುತ್ತೆ, ಓಕೆನಾ? ಒಂದೆರಡು ಅಕ್ಕಿಗಳು ತೋರಿಸ್ಕೊಡೋಣ, ಲೈಟಾಗಿ ತೋರಿಸ್ಕೊಡ್ತೀನಿ. ಒಂದೆರಡು ಅಕ್ಕಿಗಳು ನೋಡಿ. ಸೊ ಇದು ಒಂದು ತಾಮ್ರಲ್ ಗಂಡು, ಇದೆಲ್ಲ ಸೇಲ್ಗಿರೋದೆ, ತುಂಬಾ ಅಕ್ಕಿಗಳು ಸೇಲ್ಗಿದಾವೆ. ಮೇನ್ ಆಗಿರೋ ಒಂದ್ 2-3 ಅಕ್ಕಿಗಳು ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಸೊ ಬೂರಿ ಬಂದಿದೆ, ತುಂಬಾ ಜನ ಬೂರಿ ಲೈಕ್ ಮಾಡ್ತಾ ಇರ್ತೀರಾ. ಬೂರಿನೂ ಇದೆ, ಬೂರಿ ಲೈಕ್ ಮಾಡ್ತಾರೆ, ಬೂರಿ ಹುಡುಕ್ತಾರೆ ಕೂಡ. ಇವಕ್ಕೆ ನಿಮಗೆ ಫಿಮೇಲ್ ಗಳಿದ್ರೆ ನೀವೇ ಸಿಂಗಲ್ ಮೇಲೆ ಎತ್ಕೊಂಡು ಹೋಗ್ಬಿಡಿ. ಇಲ್ಲ ಅಂದ್ರೆ ಫಿಮೇಲ್ ಗಳು ಇಲ್ಲ ಸಿಕ್ತಾ ಮ್ಯಾಚ್ ಮಾಡ್ಕೊಂಡು ಎತ್ಕೊಂಡು ಹೋಗಿ. ಅಂಗಡಿಗೂ ಬರೋದಾದ್ರೆ ನಂಗೆ ಒಂದ್ಸಲ ಫೋನ್ ಮಾಡ್ಕೊಂಡು ನನ್ನ ನಂಬರ್ ಎಲ್ಲಾ ಕಡೆ ಇರುತ್ತೆ. ಆಸಂ ಬಿಸ್ನೆಸ್ ಅಲ್ಲಿ ನೀವು ಇನ್ಸ್ಟಾದಲ್ಲಿ ನೋಡಿದ್ರೆ ಎಲ್ಲ ಎರಡರಲ್ಲೂ ಇರುತ್ತೆ ನನ್ನ ನಂಬರ್, ಐಡಿ ಇದೆ. ಇಲ್ಲ ಯೂಟ್ಯೂಬ್ ಅಲ್ಲಿ ಹೋದ್ರೆ ಯೂಟ್ಯೂಬ್ ಅಲ್ಲಿ ಇದೆ. ಯಾವ್ದಾರ ಆಯ್ತು ನೀವು ನೋಡ್ಬಿಟ್ಟು ಅಕ್ಕಿ ತಗೊಬಹುದು. ಇಂಥದ್ರಲ್ಲೇ ಅಂತ ಹೆಂಗೆ ಅಂತಂದ್ರೆ ಒಬ್ಬ ಯಾರನ್ನ ಬಿಗಿನರ್ ಬಂದ್ರು ಕೂಡ ಇಲ್ಲಿ ನೀವೇ ಬಂದು ಅಕ್ಕಿ ಗಂಡಕ್ಕಿ ಎತ್ಕೊಂಡು ಹೆಣ್ಣಕ್ಕಿ ಎತ್ಕೊಂಡು ಜೊತೆ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಈ ಒಂದು ಗ್ಯಾರಂಟಿ ನಾನ್ ಕೊಡ್ತೀನಪ್ಪ. ಯಾಕಂತಂದ್ರೆ ನಾನು ಇಲ್ಲಿ ಎಲ್ಲಾ ಅಕ್ಕಿಗಳನ್ನು ನೋಡಿದೀನಿ, ತುಂಬಾ ವರ್ಷದಿಂದ ಪರಿಚಯ ಇದ್ದಾರೆ. ಸೊ ಟ್ರಸ್ಟ್ ಲೆಕ್ಕ ಆಗಿರ್ಬೋದು, ಅಕ್ಕಿ ಕೊಡೋ ಲೆಕ್ಕ, ಅಕ್ಕಿ ಕ್ವಾಲಿಟಿ ಎಲ್ಲ ಗೊತ್ತಿದ್ದೇ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಿರೋದು. ಪದೇ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾನು ಎಲ್ಲಾ ಟೈಮ್ ಅಕ್ಕಿಗಳನ್ನ ಸೇಲ್ ಮಾಡಲ್ಲ. ನನ್ನ ಸಬ್ಸ್ಕ್ರೈಬರ್ಸು ನಮ್ಗೆ ಅಕ್ಕಿ ಬೇಕು ಅಂತ ಕೇಳಿದಾಗ ನಾನು ಇನ್ನೊಬ್ಬರನ್ನ ರೆಫರ್ ಮಾಡ್ಬೋದು, ಇನ್ನೊಬ್ರು ಇವ್ರ ಹತ್ರ ತಗೊಳ್ಳಿ ಅಂತ ಹೇಳ್ಬೋದು ಅನ್ನೋದಾದ್ರೆ ಇವ್ರನ್ನ ನಾನು ಆರಾಮಾಗಿ ರೆಫರ್ ಮಾಡ್ತೀನಿ. ಯಾಕಂತಂದ್ರೆ ಇವರು ಅಕ್ಕಿ ಕೊಡೋ ಕ್ವಾಲಿಟಿ ಎಲ್ಲದೂ ಕಂಪ್ಲೀಟ್ ಆಗಿ ನೋಡಿದೀನಿ. ಸೊ ಆ ರೀಸನ್ಗೋಸ್ಕರ ನಾನು ರೆಫರ್ ಮಾಡ್ತೀನಿ. ನಿಮ್ಗೆ ಏನಾರ ಬೇಕಾ ತಗೊಳ್ಳಿ ಆರಾಮಾಗಿ, ಓಕೆನಾ? ಸೊ ಇಲ್ಲೊಂದು ಫೀಮೇಲು ಹೆಣ್ಣು ಬಿಟ್ಟಿದ್ದಾರೆ ನೋಡಿ, ಜೊತೆ ಇದು ಏನಿದೆ ಜೊತೆಗಳು ನೋಡಿ. ಇದು ಈ ಜೊತೆ ಬಂದು ಪರ್ಸನಲ್ ಆಗಿ ತರ್ಸಿರೋದು ಗಂಡು. ಇದು ಮೋಜಾವಲ್ ಗಂಡು ನನಗೆ ಬೇಕು ಅಂತ ತರ್ಸಿರೋ ಅಕ್ಕಿಗಳು, ಮನೆ ಅಕ್ಕಿಗಳು ಇವೆರಡು. ನಮ್ಮ ಒಳಗಡೆ ಇದಾವೆ. ಇದಕ್ಕೆ ಬೇರೆ ಗಂಡು ಸೆಟ್ ಮಾಡಿದ್ದೆ, ಅದಕ್ಕೆ ಬೇರೆ ಸೆಟ್ ಮಾಡಿದ್ದೆ. ಈ ಇವೆರಡಕ್ಕೆ ಮ್ಯಾಚ್ ಆಗ್ತದೆ. ಇದು ಫ್ಲೇಯರ್ ಗಂಡು, ಇದು ಬ್ರೀಡರ್ ಐಸ್. ಏನು ಹೆಂಗೆ ಬಿಟ್ರು ಒಂದು 6-7 ವರ್ಗಂತೂ ಮೋಸ ಇಲ್ಲ ಪಟ್ಟಗಳು. ಇದು ಯೂಟ್ಯೂಬ್ ಅಲ್ಲೂ ಇದೆ ವಿಡಿಯೋ. ಇನ್ನ ಜೊತೆ ಯಾರು ಎತ್ಕೊಂಡಿಲ್ಲ, ಎತ್ಕೊಂಡ್ರೆ ಯಾರು ಬೇಕು ಅಂದ್ರೆ ಎತ್ಕೊಬಹುದು. ಸಬ್ಜೆಕ್ಟ್ ಒಳ್ಳೆ ಅಕ್ಕಿ. ಎಷ್ಟು ಬ್ರೋ ಜೊತೆ? ಈ ಜೊತೆ ನಿಮ್ಗೊಂದು 6 ಆಗುತ್ತೆ ಬ್ರೋ, 6,000 ಆಗುತ್ತೆ. ಗ್ಯಾರಂಟಿ ಕೊಡ್ತೀನಿ. ಅಕಸ್ಮಾತ್ ನಿಮ್ಮ ಹತ್ರ ಪಟ್ಟ ಒಂದ್ 5-6 ಅವರ್ ಮೇಲೆ ಅಕ್ಕಿ ಹೋಗ್ಲಿಲ್ಲ ಅಂದ್ರೆ ಆ ಪಟ್ಟ ಅಪ್ಪ ಅಮ್ಮ ವಿತ್ ಅಷ್ಟು ಅಕ್ಕಿ ನಂಗೆ ಕೊಡಿ. ಅದೇ ಏನೈತೆ ಅಮೌಂಟ್ ನಿಮ್ಗೆ ರಿಟರ್ನ್ ಬರುತ್ತೆ. ಫುಲ್ ವಿತ್ ಪಟ್ಟಗಳು ಕೊಡ್ಬೇಕು. ಗ್ಯಾರಂಟಿ ಪ್ರೂಫ್ ಗ್ಯಾರಂಟಿ. ಇವಾಗ ಎತ್ಕೊಂಡು ಹೋಗಿ ಈ ಅಕ್ಕಿ ಯಾರು ತಗೊಂತೀರ ಅನ್ಕೊಳ್ರಿ, ತಗೊಳ್ರಿ, ಪರವಾಗಿಲ್ಲ. ನೀವು ಅವ್ರ ವಿಡಿಯೋದಲ್ಲಿ ಹೇಳಿದೀರಾ ನೋಡಿ ಈ ಮಾತು, ನಿಮ್ಮ ಅಕ್ಕಿ ಆಡ್ತಾ ಇಲ್ಲ ಅಂತ ಎತ್ಕೊ ಬಂದ್ ಕೊಡ್ರಿ. ಅವ್ರ ಪಟ್ಟ ಗಿಟ್ಟ ಎಲ್ಲ ಕೊಡ್ಬೇಕು. ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈ ತರ ಹೇಳಿರ್ತೀವಿ, ತಗೊಂಡ್ ಹೋಗ್ತಾರೆ, ಪಟ್ಟ ಮಾಡಿಸ್ತಾರೆ, ಪಟಗಳೆಲ್ಲ ಎತ್ತಿಕ್ತಾರೆ. ಅಣ್ಣ ನಿಮ್ಮ ಅಕ್ಕಿ ಆಡ್ತಾ ಇಲ್ಲ ಅಣ್ಣ, ವಾಪಸ್ ತಗೊಂಡ್ಬಿಡಿ ಅಣ್ಣ ಜೊತೆಗಳ ಅಂತಾರೆ. ಆ ತರನು ಮಾಡ್ತಾರೆ ಇದ್ರಲ್ಲಿ. ಹೆಂಗ್ ಬೇಕಂಗ್ ತಿರುಗ್ತಾರೆ ಜನ. ನಾನ್ ತುಂಬಾ ನೋಡ್ಬಿಟ್ಟಿದೀನಿ. ಹಂಗಾಗಿ ಇದೊಂದ್ ಜೊತೆ ಇದೆ. ನಿಮ್ಗೆ ಕಮ್ಮಿ ರೇಟಲ್ಲೂ ಜೊತೆ ಬೇಕಾ ಇನ್ನೊಂದ್ ಜೊತೆ ಬಿಡ್ತೀನಿ. ಇನ್ನೊಂದು ಜೊತೆ ಒಳ್ಳೆ ಬಜೆಟ್ ಅಲ್ಲಿ, ಅದ್ ನಿಮ್ಗೆ ಬಜೆಟ್ ಹೈ ಆಯ್ತು ಅಂತ ಅನ್ಸಿದ್ರೆ, ಆ ಬಜೆಟ್ ಹೈ ಆಗಿಲ್ಲ, ಆ ಕ್ವಾಲಿಟಿಗೆ ಆ ಬಜೆಟ್ ಓಕೆನೆ. ಬಟ್ ಇನ್ನ ನಮ್ಗೆ ಬಜೆಟ್ ಕಮ್ಮಿ ಬೇಕು ಅಂದ್ರೆ ಬರೀ 3,000 ರೂಪಾಯಿ ಐತಿ ಜೊತೆ. 3,000 ಜೊತೆ ಬರೀ 3,000 ರೂಪಾಯಿ ಐತಿ. ಇನ್ನ ಕಮ್ಮಿ 2,000 ರೂಪಾಯಿಗೂ ಜೊತೆ ಸಿಗ್ತವೆ. ಈಗ 2,000 ರೂಪಾಯಿ ಜೊತೆಗಳು ಅಂದ್ರೆ ದೊಡ್ಡ ಅಕ್ಕಿಗಳು ತರ್ಸಿಲ್ಲ. ಯಾಕಂದ್ರೆ ಎಲ್ಲ ಈಗ ಆಲ್ಮೋಸ್ಟ್ ಪಟಗಳಿದೆ 1,000 ಹಾಕಿರೋದು. ಆಸಂ ಬಿಸ್ನೆಸ್ ಸೇಲ್ಸ್ ನೋಡ್ರೆ ನೀವು ವಿತ್ ವಿಡಿಯೋ ವಿತ್ ಸಮೇತ ಬರ್ತವೆ ಬರ್ಡ್ಸ್ ಗಳು. ಈ ಜೊತೆ ಬಂದ್ 3,000 ರೂಪಾಯಿ. ಯಾವ ವಿಡಿಯೋ ಹಾಕಿಲ್ಲ ಇನ್ನ ಹಂಗೆ ತೋರಿಸ್ಕೊಡ್ತಿರೋದು. ನಿಮಗೆ 1,000 ರೂಪಾಯಿ ರೇಂಜ್ ಅಲ್ಲಿ ಬೇಕು ಅಂದ್ರೆ ಇದೆಲ್ಲ ಇವಾಗ ಇನ್ನೂ ವಿಡಿಯೋ ಅವ್ರದ್ದು ಪೇಜಲ್ಲಿ ಕೂಡ ಬಿಟ್ಟಿಲ್ಲ, ನಮ್ಮ ಪೇಜಲ್ಲೇ ತೋರಿಸ್ತಾ ಇದ್ದಾರೆ. ಸೊ ಯಾರನ್ನ ಇಂಟ್ರೆಸ್ಟೆಡ್ ಇದ್ರೆ ತಗೊಳ್ಳಿ, ಓಕೆನಾ? ನೋಡಿ ಪಟಗಳಿದಾವೆ. ಇವೆಲ್ಲ ಸಾವಿರ ಪಟಗಳು. 3 ಪಟ ಉಳ್ಕೊಂಡಿದಾವೆ. ಆಲ್ಮೋಸ್ಟ್ 10-15 ಪಟ ಹಾಕಿದ್ದು. ಒಬ್ರು 6, ಒಬ್ರು 7, ಒಬ್ರು 5, ಒಬ್ರು 4 ಒಟ್ಟೊಟ್ಟಿಗೆ ತಗೊಂಡ್ಬಿಟ್ರು. ಈಗ ಇರೋದ್ರಲ್ಲಿ ಇದೊಂದ್ ಪಟ ಒಂದಿದೆ, ಇದೊಂದಿದೆ. ಇನ್ನ 1,000 ರೂಪಾಯಿ ಇಲ್ಲಿ ಅಂಗಡಿಗೆ ಬಂದ್ರೆ ಹುಡುಕ್ಬಿಟ್ಟು ಕೊಡ್ಬೋದು. ವಿಡಿಯೋದಲ್ಲಿ ನಾನು ಬಿಟ್ಟಿರೋದು ಒಂದ್ 3 ಪಟ ತೋರಿಸ್ತಿರೋದು ಅಷ್ಟೇ ನಾನು ನಿಮ್ಗೆ. ಚೆನ್ನಾಗಿದಾವೆ ಪಟಗಳು ನೋಡಿ. ಅದು ಒಳ್ಳೆ ಟೆಂಪರ್ ಇದೆ. ಧೂಮ ಪಟ 8 ಪಟ ಆಗುತ್ತೆ. ಆಡ್ಸಿದ್ರೆ ಆಡ್ಸ್ಕೋಬಹುದು. 4-5 ಗಂಟೆಗೆ ಮೋಸ ಬರಲ್ಲ. ಅದು ಅಕ್ಕಿ ಚೆನ್ನಾಗಿದೆ ಮಾತ್ರ. ಇದು ಬಂದು ರೋಷನ್ ಗರಿಲಿದೆ. ಇದೇನ್ ಟೈಮ್ ಮಾಡಿದೆ ಗೊತ್ತಿಲ್ಲ. ಕ್ವಾಲಿಟಿನೂ ನಮ್ಗೆ ಅಕ್ಕಿ ಚೆನ್ನಾಗಿದೆ. ತೋರಿಸ್ಕೊಡ್ತೀನಿ.
ಎಲ್ಲ ಪ್ಲೇಯರ್ಸ್ ಇವೆಲ್ಲ ಏಳು ಕಳಿಲಿ ಇದೆ ಅಕ್ಕಿ ಇದು. ಈಗ ಬಿಗಿನರ್ಸ್ ಗಳು ಕಮ್ಮಿ ರೇಟಲ್ಲಿ ಹುಡುಕ್ತಾ ಇರ್ತಾರಲ್ಲ, ನೋಡಿ ಬನ್ನಿ ಎತ್ಕೊಂಡು ಹೋಗಿ. ಆಮೇಲೆ ನಮ್ದು ಇನ್ನೊಂದೇನಂದ್ರೆ ಹಾಸನ್ ಬಿಜನ್ ನಲ್ಲಿ 1800 ರೂಪಾಯಿ 1,500 ರೂಪಾಯಿಗೂ ಜೊತೆಗಳು ಸಿಗ್ತಾವೆ ಒಂದೊಂದು ಟೈಮಲ್ಲಿ. ಈ ಟೈಮಲ್ಲಿ ಇಲ್ಲ, ಈಗ ಸಿಗ್ತಾವೆ ನಿಮಗೆ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಿಗಿನರ್ಸು ಈ ತರ ನೋಡಿ ಅಕ್ಕಿಗಳನ್ನ ತಗೊಳ್ಳಿ. ಯಾವತ್ತಾಗಿದ್ರಿ ಇವಾಗ ನಾವು ಅಕ್ಕಿ ಇಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ, ಯಾರ ಹತ್ರನೂ ಹೋಗಿ ಏನೋ ಅವ್ರೇನೋ ಹೇಳಿದ್ರು ಅಂತ ತಗೊಂಡ್ವಿ, ಅಲ್ಲಿ ಒಂದು ಡಿಸಪಾಯಿಂಟ್ ಅಂತ ಬರುತ್ತೆ. ಅಕ್ಕಿ ತಗೊಂಡ್ವಪ್ಪ, ಅಕ್ಕಿನ ಯಾರಲ್ಲ, ಈ ಶೋಕೆ ಬೇಡ ನಮ್ಗೆ ಅನ್ನೋದು ಬರಬಾರ್ದು. ಇಲ್ಲೆಲ್ಲ ಬಂದು ಅಂದ್ರೆ ಗೊತ್ತಿರೋರ ಹತ್ರ ತಗೊಳ್ಳಿ. ನಾವು ಇವಾಗ ಬ್ರೋ ಇಲ್ಲೇ ತೋರಿಸ್ತಾ ಇದೀವಿ ಅಂದ್ರೆ ನಮ್ಮ ಹತ್ರನೇ ಬನ್ನಿ, ನಮ್ಮ ಹತ್ರನೇ ತಗೊಳ್ಳಿ ಅಂತ ನಾವು ಕರಿತಲ್ಲ ಯಾರನ್ನು. ಇನ್ನೊಂದ್ ಏನ್ ಟಿಪ್ಸ್ ಹೇಳ್ತೀನಿ, ನನ್ನ ಹತ್ರ ಅಂತಲ್ಲ, ಎಲ್ಲಾ ಕಡೆ ಅಂಗಡಿ ಇದಾವೆ, ಎಲ್ಲರೂ ಅಕ್ಕಿ ಮಾಡ್ತಾರೆ, ನೋಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ಒಂದ್ ದುಡ್ಡು ಒಂದ್ ರೂಪಾಯಿ ಒಬ್ರಿಗೆ ಹೆಂಗೋ ಬರಲ್ಲ. ಯಾಕಂದ್ರೆ ಈಗ ಸುಮಾರು ಮೋಸ ಆಗಿರೋದು ನಾನೇ ನೋಡ್ಬಿಟ್ಟಿದೀನಿ. ಇಲ್ಲೂ ನಮ್ಮ ಹಾಸನಲ್ಲಿ ಕೆಲವು ಜನ ಮೋಸ ಮಾಡಿದಾರೆ ಹುಡುಗರುಗಳಿಗೆ. ಈ ಅಕ್ಕಿ ಕಳಿಸ್ತೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಾನ್ ಬಿಟ್ಟಿರ್ತೀನಿ ಒಂದ್ ಅಕ್ಕಿ ದೊಡ್ಡ ಸಬ್ಜಾ ಗಂಡ ಫೋಟೋ ತಗೊಂಡ್ಬಿಟ್ಟು ನಿಮಗೆ ಕಳಿಸ್ತಾರೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇರಲ್ಲ, ಅದ್ ನೋಡ್ಬಿಟ್ಟು ನೀವು ಅವ್ರದೇ ಅಕ್ಕಿ ಅಂದ್ಬಿಟ್ಟು ದುಡ್ಡು ಹಾಕ್ಬಿಡ್ತೀರಾ. ಅಕ್ಕಿ ನೋಡಿ ಇಷ್ಟು ಕಮ್ಮಿ ಸಿಗುತ್ತೆ ದುಡ್ಡು ಹಾಕ್ಬಿಡ್ತೀರಾ. ಆಮೇಲೆ ಫೋನು ಇಲ್ಲ, ಕಥೆನೂ ಇಲ್ಲ, ನೀವು ಫೋನ್ ಮಾಡ್ತಾನೆ ಇರ್ಬೇಕು, ಅವ್ನು ಕಳಿಸ್ತಾನೆ ಇರ್ತಾನೆ ಅಂತ ನಂಬ್ಕೊಂಡು ಕುತ್ಕೊಂಡಿರ್ಬೇಕು. ಆತರ ಮಾಡ್ತಾರೆ. ನೋಡ್ಬಿಟ್ಟು ಈಗ ಯಾರು ಟ್ರಸ್ಟೆಡ್ ಸುಮಾರು ಜನ ಬೆಂಗಳೂರಲ್ಲೇ ಮಾರ್ತಿದ್ದಾರೆ, ಅವ್ರು ಒಳ್ಳೆ ಅಕ್ಕಿಗಳು ಕೊಡ್ತಿದ್ದಾರೆ, ಮತ್ತೆ ರೆಗ್ಯುಲರ್ ಬಸ್ಗೆ ಹಾಕ್ತಿರ್ತಾರೆ, ಒಳ್ಳೊಳ್ಳೆ ವರ್ಗು ಮೋಸ ಮಾಡ್ತಿರಲ್ಲ. ಅಂತವ್ರ ಹತ್ರ ನೋಡ್ಬಿಟ್ಟು ಅಕ್ಕಿ ತಗೊಳ್ಳಿ. ನಮ್ಮ ಹತ್ರ ಅಂತ ಅಲ್ಲ, ಚೆನ್ನಾಗಿ ಯಾರು ಮಾಡ್ತಾ ಇರ್ತಾರೋ, ಡೈಲಿ ಅಕ್ಕಿಗಳು ಕಳಿಸ್ತಾ ಇರ್ತಾರೋ, ಅದೇ ಇದ್ರಲ್ಲಿ ಬಿದ್ದು ಇರ್ತಾರೋ ಅಂತವ್ರ ಹತ್ರ ಅಕ್ಕಿ ತಗೊಳ್ಳಿ. ನಿಮ್ಗೆ ಅಕ್ಕಿ ಮೋಸ ಆಗಲ್ಲ, ಕರೆಕ್ಟಾಗಿ ನಿಮ್ಮ ಅಕ್ಕಿ ಕೈಗೆ ಬರುತ್ತೆ. ಯಾರೋ ಹೊಸಬನ ಹತ್ರ, ಅದು ಹೊಸಬ್ರು ಒಳ್ಳೆಯವ್ರು ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಇದ್ರಲ್ಲಿ ನಾನು ಸುಮಾರು ಜನ ನೋಡಿದ್ವಿ, ಮೋಸ ಮಾಡೋದೇ ಜಾಸ್ತಿ ಜನ. ದುಡ್ಡು ಹಾಕ್ಸ್ಕೊಂಡವ್ರಿಗೆ ಹಾಕ್ಸ್ಕೊಂಡ್ಮೇಲೆ ಫೋನ್ ಆಯ್ತಲ್ಲ ಏನಾಯ್ತಲ್ಲ, ಆಮೇಲೆ ನೀವು ಅಕ್ಕಿ ಕೇಳಿರೋದೇ ಒಂದು, ಕಳ್ಸೋದೇ ಇನ್ನೊಂದು. ನಮ್ದು ಹಂಗಲ್ಲ, ನೀವ್ ಏನ್ ಅಕ್ಕಿ ನೋಡಿರ್ತೀರೋ ವಿತ್ ಅದೇ ಅಕ್ಕಿ ಬರೋದು. ನಿಮ್ಗೆ ಕಳ್ಸೋ ಮುಂಚೆ ಒಂದು ವಿಡಿಯೋ ಮಾಡಾಕ್ತೀನಿ ನನ್ನ ಹತ್ರ, ಅಕ್ಕಿ ಕಂಡೀಷನ್ ಹೇಗಿದೆ ಏನು ಅಂತ. ಆತರ ಮಾಡ್ಬಿಟ್ಟೆ ನಾನು ಅಕ್ಕಿ ಕಳ್ಸ್ಕೊಡೋದು. ನೋಡ್ಬೋದು ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೂಡಲ್ಲೇ ಇದಾವೆ. ಹಂಗೆ ಬ್ರದರ್ ಗೂಡಲ್ಲೇ ತೋರಿಸ್ತಾರೆ ಅಕ್ಕಿಗಳೆಲ್ಲ, ಮೇಲು ಫಿಮೇಲು ಎಲ್ಲ ಇದಾವೆ ಪಟಾಗಳು. ನಿಮ್ಗೆ ತೋರಿಸ್ಕೊಡ್ತೀನಿ ಅಕ್ಕಿಗಳು. ನಿಮ್ಗೆ ಯಾವ್ದನ ಸೆಲೆಕ್ಟ್ ಆದ್ರೆ ನೀವು ತಗೊಬೋದು. ನೋಡಿ ಈ ಗೂಡುಗಳು ಫುಲ್ಲು ಇಲ್ಲೆಲ್ಲ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ಲು ಸೇಲ್ಗೆ ಇಟ್ಟಿರೋಂಥ ಅಕ್ಕಿಗಳೇ. ಇಷ್ಟು ಅಕ್ಕಿಗಳು ಫುಲ್ಲು ಎಲ್ಲ ಸೇಲ್ಗೆ ಇರೋಂಥದ್ದು. ಸೊ ಇದರಲ್ಲಿ ನಿಮ್ಗೆ 1000ಗೆ 2000ಗೆ ಈ ತರ ಅಂದ್ರೆ ಒಟ್ಟಿನಲ್ಲಿ 1000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದೆ 1000 ರೂಪಾಯಿಂದ ನಿಮ್ಗೆ ಅಕ್ಕಿಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಬಂದ್ರೆ ಮೇಲ್ಸ್ಗಳು, ದೊಡ್ಡ ಅಕ್ಕಿಗಳು, ಗಂಡುಗಳು ಇದ್ರಲ್ಲಿ ಇರ್ತವೆ. ಇದೆಲ್ಲ ದೊಡ್ಡ ಗಂಡುಗಳು ಒಂದ್ ಸೈಡ್ ಸಪರೇಟ್ ಮಾಡಿ ಇಟ್ಟಿದ್ದಾರೆ. ಇನ್ನು ಇಲ್ಲೆಲ್ಲ ಗೂಡ್ಗಳೆಲ್ಲ ತುಂಬಾ ಖಾಲಿ ಇದಾವೆ. ಈ ಗೂಡ್ಗಳೆಲ್ಲ ಫಿಲ್ ಆಗುತ್ತೆ. ತುಂಬಾ ಒಳ್ಳೆ ಅಕ್ಕಿಗಳಿದಾವೆ. ತುಂಬಾ ಜನ ನನ್ನ ಹತ್ರ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ, ಯಾಕಂದ್ರೆ ನನ್ಗೆ ಅಷ್ಟೊಂದು ಟೈಮ್ ಇರಲ್ಲ. ತೋರಿಸ್ತೀನಿ. ಇದೊಂದು ಗಂಡು ಬಂದಿದೆ, 3 ಪಟ್ಟಿ ಬರುತ್ತೆ. 3 ಪಟ್ಟಿ ಬಂದಷ್ಟೇ ಏನೇನು ಸಬ್ಜಾ ಆಗಲ್ಲ, ಸಬ್ಜಾ ಆಗಲ್ಲ. ನೀವು ಸ್ವಲ್ಪ ಜನ ನೋಡಿ, ಹುಡುಗರುಗಳು ನೋಡಿ ತಗೊಳ್ಳಿ. ಸುಮ್ನೆ ಏನಂದ್ರೆ ಇನ್ಸ್ಟಾದಲ್ಲಿ ನೋಡಿರ್ತೀರಾ, ಅವ್ರ ಮನೇಲಿ ಅಕ್ಕಿ ಇರ್ತವೆ, ಯಾರು ಅಕ್ಕಿಗಳು ಕೊಡಲ್ಲ. ಎಲ್ಲ ಕೆಲವರು ಅವ್ರು ಹುಡುಗ ಗೊತ್ತಿರೋದು ಅಕ್ಕಿಗಳು ಅಷ್ಟೇ ಕೊಟ್ಟಿರ್ತಾರೆ. ಇನ್ ನಾವೇ ಒಂದೊಂದು ಲೈನೇಜ್ ತರಕ್ಕೆ 1000 ರೂಪಾಯಿ ಸುರಿದಿದೀವಿ ಒಂದೊಂದು ಅಕ್ಕಿಗಳಿಗೆ. 20,000 ಹಾಕಿದೀವಿ, 15,000 ಹಾಕಿದೀವಿ. ಈ ತರ ಬಣ್ಣ ಇರ್ತವೆ. ಬಣ್ಣದ್ ನೋಡಿದಷ್ಟೇ ನೀವು ಏನೇನು ಶಬ್ದ ಹೆಂಗ್ ಅನ್ಕೊಂತೀರಾ ಅಂತ ನಾನು ಅದು ಮೇನು ಜನಕ್ಕೆ ಕೇಳೋದು. ಸುಮ್ನೆ ಇದನ್ನು ಈಗ ನಾನು ಇದನ್ನ ಬಿಡ್ತೀನಿ, ಸ್ಟ್ಯಾಂಡಿಂಗ್ ಒಳ್ಳೆ ಕಡಕ್ ಆಗೈತಿ, ಕಣ್ಣು ಹಂಗೆ ಐತಿ, ಎಲ್ಲ ತರನ ಐತಿ ಅಕ್ಕಿ. ಅದು ನೋಡಿದಷ್ಟಿಗೆ ನೀವು ಎಡೇನು ಶಬ್ದ ಅನ್ಕೊಂಡ್ಬಿಡ್ತೀರಾ. ಅದೇ ಅಷ್ಟೇ ಹೇಳೋದು, ಅಕ್ಕಿಗಳು ನೋಡ್ಬಿಟ್ಟು ಪರ್ಚೇಸ್ ಮಾಡಿ ಅಂತ. ತುಂಬಾ ಜನ ನಂತರ ಈ ತರ ಕಾಣೆಗಳೆಲ್ಲ ಕೇಳ್ತೀರಾ. ಸೊ ಈ ತರ ಕಾಣೆಗಳು ಎಲ್ಲ ಇವ್ರ ಹತ್ರ ಸಿಕ್ಕುತ್ತೆ. ಬಟ್ ಇವಾಗ ಸದ್ಯಕ್ಕೆ ಕರೆಂಟ್ಲಿ ಸ್ಟಾಕ್ ಇಲ್ಲ, ಯಾಕಂದ್ರೆ ಸೀಸನ್ ನಡೀತಾ ಇದೆ. ಸೊ ಮತ್ತೊಂದು ರೀಸನ್ ಗಳಿಂದ ಕರೆಂಟ್ಲಿ ಸ್ಟಾಕ್ ಇಲ್ಲ. ಇವ್ರು ಇನ್ನ ಹೋಗಿಲ್ಲ ಅಂತ ತರಕ್ಕೆ. ಸೊ ಈ ತರ ಕಾಣೆಗಳು ಬರೋ ಎಷ್ಟು ಬರೋ 20 ರೂಪಾಯಿ 25 ರೂಪಾಯಿ ಇಲ್ಲ, 30 ರೂಪಾಯಿ. 30 ಇಲ್ಲಿ ಬರಕ್ 5 ರೂಪಾಯಿ ಖರ್ಚು ಎಷ್ಟ ಬೀಳುತ್ತೆ. ಇದು ಮುಂಚೆ ಇದು ಮೇನ್ ರೀಸನ್ ಅಂದ್ರೆ ಬೆಂಗಳೂರು ಸೈಡ್ ಅಲ್ಲಿ ಯಾರು ತಗೊಳೋದಿದ್ರೆ ನಮ್ಮ ಕ್ಯಾಟ್ ಮೈಯಣ ಅವ್ರ ಅಂಗಡಿಲೇ ಸಿಗುತ್ತೆ, ಅಲ್ಲಿ ಕಮ್ಮಿ ಇದೆ. ಇಲ್ಲಿ ಹಾಸನಿಂದ ಈ ಕಡೆ ಸೈಡ್ ಅಲ್ಲಿ ಯಾರಿಗಾರ ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ. 5 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ಯಾಕಂದ್ರೆ ಎಲ್ಲಾ ಕಡೆ 25 ಮಾತಿರೋದು. ನಮಗೆ ಹಾಸನಲ್ಲಿ ಅವ್ರು ಏನು ಬಸ್ಸಿಗೆ ಕಳ್ಸಲ್ಲ, ನಮಗೆ ನಾವೇ ವಿತ್ ಹೋಗಿ ಅಕ್ಕಿ ತರಬೇಕು. ಹಂಗಾಗಿ ನಮಗೆ ಬರೋ ಚಾರ್ಜ್ ಬೀಳುತ್ತೆ. ಅದಕ್ಕೋಸ್ಕರ ಒಂದು ಪೀಸ್ ಮೇಲೆ 5 ರೂಪಾಯಿ ಹೆಚ್ಚಿಗೆ ಆಗಿರೋದು ಅಷ್ಟೇ. ಇಲ್ಲಿ ಬಾಕಿ ಐಟಮ್ಸ್ ಗಳೆಲ್ಲ ಸೇಮೇ ರೇಟ್ ಇರುತ್ತೆ. ವಾಟರ್ ಬಾಟಲ್ ಇದೆ 700 ml. ಇದ್ರಲ್ಲಿ ಬಂದು ಇವು ದೊಡ್ಡವೇ ತರಿಸಿರೋದು. ಸಣ್ಣವಿನ ನಿಮ್ಗೆ 200 ml 300 ml 400 ml ಬರುತ್ತೆ. ಇಲ್ಲ ಈ ತರದ್ದು ಕಾಣೆಗಳು ಒಬ್ಬೊಬ್ರು ನೋಡ್ತಾರೆ. ಅಂದ್ರೆ ತುಂಬಾ ಜನಕ್ಕೆ ಏನಂತಂದ್ರೆ ಈ ಕೆಲ್ಸಕ್ಕೆಲ್ಲ ಹೋಗ್ತಾರೆ, ಅವ್ರಿಗೆಲ್ಲ ಟೈಮ್ ಇರಲ್ಲ ಅಂತ ಇದ್ರಲ್ಲಿ ಫೀಡ್ ಮಾಡಿ ಒಳಗಡೆ ಹಾಕ್ಬಿಟ್ರೆ, ಹ್ಯಾಂಗ್ ಮಾಡ್ಬಿಟ್ರೆ ಅಕ್ಕಿಗಳು ಬೇಕಾದಾಗ ವಿತ್ ಹ್ಯಾಂಗ್ ಮಾಡಿರೋದು ಕೂಡ ಗೂಡಲ್ಲಿ ಇದಾವೆ. ಹಾಗೆ ಬಲೂನ್ ಫೀಡರ್, ತುಂಬಾ ಜನ ಬಲೂನ್ ಫೀಡರ್ ಗಳು ಕೇಳ್ತೀರಾ. ಸ್ಟಾಕ್ ಇದೆ ಇವ್ರ ಹತ್ರ, ಬಲೂನ್ ಫೀಡರ್ದು ಸ್ಟಾಕ್ ಇದೆ. ಬಲೂನ್ ಫೀಡರ್ ಬೇಕಾದವ್ರು ಪರ್ಚೇಸ್ ಮಾಡಬೇಕು. ಓಕೆನಾ? ಆಮೇಲೆ ನಿಮ್ಗೆ ಬಲೂನ್ ಫೀಡರ್ 60 ರೂಪಾಯಿ. ಇದರಲ್ಲಿ 2 ಕ್ವಾಲಿಟಿ ಬರುತ್ತೆ. ಒಂದು ಸಿಲ್ವರ್ ಪೈಪ್ ಇಂದು ಸಿಲ್ವರ್ ಪೈಪ್ ಬರುತ್ತೆ. ಅದು
ಸಿಲ್ವರ್ ಪೈಪು ಚೆನ್ನಾಗಿ ಬರುತ್ತೆ, ಬಾಳಿಕೆ ಬರುತ್ತೆ. ನೀವು ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ತುಂಬಾ ಚೆನ್ನಾಗಿ ಬರ್ತಾ ಇರುತ್ತಲ್ಲ. ಇದ್ರಲ್ಲಿ ಹೆಂಗಂದ್ರೆ ನೀವೀಗ ನಾನು ಯೂಸ್ ಮಾಡಕ್ಕಿದ್ದೀನಿ ಒಂದು 6-7 ತಿಂಗಳಾಯ್ತು, ಏನೂ ಆಗಿಲ್ಲ. ಏನಾಗಲ್ಲ, ನಿಮ್ದು ಇಲಿ ಕಾಟ ಏನಿಲ್ಲ ಅಂದ್ರೆ ಆರಾಮಾಗಿ 1 ವರ್ಷ 2 ವರ್ಷನೂ ಬರುತ್ತೆ. 2 ವರ್ಷ ಇತ್ತಂದ್ರೂ ವರ್ಷ ಆರಾಮಾಗಿ ಬರ್ತವೆ. ಏನೋ ಇಲಿ ಇತ್ತಂದ್ರೆ ಎಲ್ಲ ಕಡೆ ತಿಂದು ಬಿಸಾಗಿರ್ತವೆ. ಯಾವ್ದು ಐಟಮ್ ಆಗ್ಲಿ ನಾವ್ ಹೆಂಗ್ ನೋಡ್ಕೊತೀವಿ ಹಂಗೆ ಈಗ ಹ್ಯಾಂಗ್ ಮಾಡಿರ್ತಾವಲ್ಲ ಅದನ್ನ ತೋರ್ಸ್ಕೊಡ್ತೀನಿ. ಈ ಕಡೆ ಒಳಗಡೆ ಬಂದ್ರೆ ನಿಮ್ಗೆ ಇದು ಫುಲ್ ಇವ್ರ ಮನೆ ಅಕ್ಕಿಗಳು ಇಟ್ಟಿರೋದು. ನಿಮ್ಗೆ ಇದ್ರಲ್ಲೂ ಪಟ್ಟಗಳು ಮಾಡಿಸಿ ಸೇಲ್ ಮಾಡುವಂತ ಪಟ್ಟಗಳು ಕೆಲವೊಂದು ಸಿಗ್ತವೆ ಇಲ್ಲೂ ಕೂಡ. ಯಾಕಂದ್ರೆ ಎಲ್ಲಾ ಪಟ್ಟಗಳು ಮಾಡಿಸಿ ಇವರೇ ಎಲ್ಲ ತುಂಬಿಸ್ಕೊಳಲ್ಲ, ಇದ್ರಲ್ಲೂ ಕೂಡ ಸೇಲ್ ಮಾಡಿಸ್ಕೊಡ್ತಿರೋದಲ್ಲ. ಇದ್ರಲ್ಲಿ ಕೆಲವು ಪಟಗಳ ಮನೆ ಮಾಡ್ಸಿರ್ತೀನಿ, ಮಾಡಿಸಿ ಕೊಡೋ ಟೈಮಲ್ಲಿ ವಿತ್ ರಿಂಗ್ ತೋರ್ಸ್ಬಿಟ್ಟು ಹಾಕ್ತೀನಿ. ಈ ಸಲ ರಿಂಗ್ ಹಾಕ್ಸಿರೋ ಪಟಗಳಿಗೆ ಹಳೆ ಪಟಾಗ ರಿಂಗ್ ಹಾಕಿಲ್ಲ, ಈಗ ಒಟ್ಲ ರಿಂಗ್ ಮಾಡಿಸ್ಬಿಟ್ಟು. ಇದೆಲ್ಲ ಯಾವ ತರ ಅಂದ್ರೆ ಸಿಂಗಲ್ ಕಣೆ, ಇದು ಸಿಂಗಲ್ ಕಾನ್. ಇದು ಮೇಲೆ ಕ್ಯಾಪ್ ಇಲ್ಲ, ಕ್ಯಾಪ್ಗಳು ಖಾಲಿ ಆಗಿದಾವೆ. ನಾವು ಫೀಡ್ ಮಾಡಿದ್ರೆ ನೋಡಿ ಈ ತರ ಫೀಡ್ ಹಾಕಿದಿರಲ್ವಾ, ಇಲ್ಲ ಹಾಕಿದ್ರೆ ಅಕ್ಕಿಗಳು ಕತ್ತು ಒಳಗಡೆ ಹಾಕ್ಬಿಟ್ಟು ಅವಾಗ ಏನು ಅಡ್ವಾಂಟೇಜ್ ಅಂದ್ರೆ ಈಗ ಒಂದೊಂದ್ ದಿನ ಎಲ್ಲಾರು ಹೋಗಿರ್ತೀವಿ, ನೀರ್ ಕುಡ್ಸ್ಬಿಟ್ಟು ಮೇವ್ ಹಾಕೋದ್ರೆ ನಾಳೆ ದಿನ ಬರೋವರೆಗೂ ಆರಾಮಾಗಿ ಮೇವ್ ತಿನ್ಕೊಂಡು ಇದ್ರೊಳಗೆ ಇರ್ತವೆ. 2 ಅಡಿ ಆರಾಮಾಗಿ ಹಿಡಿಯುತ್ತಾರೆ ಹಾಗೆ. ಆಮೇಲೆ ಇದೇನಂದ್ರೆ ಬಿತ್ತಿ ಸ್ವಲ್ಪ ನನ್ನ ಹತ್ರ ಇರೋದು ಹೆವಿ ಐಟಮ್ಸ್ ತರಿಸಿರೋದು, ಕ್ವಾಲಿಟಿ ಸ್ವಲ್ಪ ಹೆವಿ ಇರೋದು. ಇದು ಅಷ್ಟೇ ಅದು ಅಷ್ಟೇ. ಇದ್ರಲ್ಲಿ ಇನ್ನ ತೆಳುದ್ ಬರುತ್ತೆ, ತೆಳೋ ತರ್ಸಲ್ಲ. ತೆಳೋ ತರ್ಸಿದ್ರೆ ಏನಾಗುತ್ತೆ ಫುಲ್ ಹಿಂಗ್ ಬೆಂಡಾಗ್ಬಿಟ್ಟು ಒಳಗೆ. ಕಣೆಗಳು ಯಾರಿಗೆ ಅಂತಂದ್ರೆ ಇವಾಗ ಮೇವ್ ಹಾಕ್ತಿರಿ ವಾಪಸ್ ಹಂಗೆ ಎತ್ಬಿಡ್ತೀರಿ ಅನ್ನೋರ್ಗೆ ಈ ಕಣೆಗಳು, ಇಲ್ಲ ನಾವು ಮೇವ್ ಹಾಕಿ ಎತ್ತಲ್ಲ ಅನ್ನೋರ್ಗೆ ಈ ಕಣೆಗಳು. ಇವೆಲ್ಲ ನೋಡ್ಬೋದು, ಇವೆಲ್ಲ ಸೇಮ್ ಇದೇ ತರ. ಇಲ್ಲಿ ಕ್ಯಾಪ್ ಸಿಸ್ಟಮು ನೀವು ಹಿಂಗ್ ಓಪನ್ ಮಾಡ್ಕೊಳ್ಳಿ, ಎಷ್ಟು ಅಕ್ಕಿಗಳಿಗೆ ಎಲ್ಲ ನೋಡ್ಕೊಳ್ಳಿ. ಸೊ ಇವೆಲ್ಲ ತೋರ್ಸಕ್ಕಾಗಲ್ಲ, ಇವೆಲ್ಲ ಮನೆ ಅಕ್ಕಿಗಳು. ತೋರ್ಸಕ್ಕಾಗಲ್ಲ ಅನ್ನೋಕ್ಕಿಂತ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಇವಾಗ. ನಾವು ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ಹಂಗೆ ತೋರ್ಸ್ಕೊಡ್ತೀನಿ ನೋಡಿ, ಕೂಡ ಹಂಗೆ ನೋಡಿ ಚೆಕ್ ಮಾಡಿ. ಓಪನ್ ಮಾಡಿ. ಎಲ್ಲ ಇದು ಮನೆ ಅಕ್ಕಿಗಳು, ಎಲ್ಲ ಜೊತೆಗಳು. ಇದು ಫಸ್ಟ್ ಗೊತ್ತಿರಂಗೆ ಮನೆ ಮೇಲೆ ಮಾಡಿಸಿದೆ, ಶೆಡ್ ಟೈಪ್ ಅಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೆ ನಾನು, ಹಳೆ ವಿಡಿಯೋದಲ್ಲಿ ಅಲ್ಲಿ ಮನೆ ಮೇಲೆ ಮಾಡಿಸಿದಲ್ವಾ, ಅದು ಕಂಪ್ಲೀಟ್ ಅಕ್ಕಿಗಳೆಲ್ಲ ಇಲ್ಲೇ ಶಿಫ್ಟ್ ಆಗಿದೆ. ಮತ್ತೆ ಕೆಲವು ಹೊಸ ಅಕ್ಕಿಗಳು ಬಂದಿದಾವೆ ಇಲ್ಲಿ. ಸುಮಾರು ಅಕ್ಕಿಗಳು ಹೊಸವೇ ಇರೋದು. ಆಲ್ಮೋಸ್ಟ್ ಹಳೆ ಅಕ್ಕಿಗಳು ಒಂದ್ 2-3 ಅಕ್ಕಿ ಇದಾವೆ ಅಷ್ಟೇ. ಇದ್ರಲ್ಲಿ ಇನ್ನೆಲ್ಲ ಹೊಸ ಅಕ್ಕಿಗಳೇ ಜೋಡಿಸಿರೋದು. ಅವಾಗ ನೋಡಿದಾಗ ತಾಮ್ರಲ್ಲಿ ಅಲ್ಲಿ ನೋಡಿದಾಗ ಈ ಹೆಣ್ಣು ಇತ್ತು. ಇದು ಹೆಣ್ಣು 5 ವರ್ಷ ಸೀಲು ಬಿಟ್ಟಿದೆ. ಒಂದು 4 ಗಂಟೆಗೆ ಒಂದು 5 ನಿಮಿಷ 4 ನಿಮಿಷ ಕಮ್ಮಿ ಆಡ್ತು. ಸೀಲು ಇಲ್ಲೇ ಇದೆ. ಬಾಜಿ ಮಾಡ್ಲಿಲ್ಲ ಅಕ್ಕಿ ಅಂದ್ರೆ ಬಾಕಿ ಉಡಾನ್ ಟೈಮಲ್ಲೆಲ್ಲ ಒಳ್ಳೆ ಇಟ್ಟಿತ್ತು. ಅಂದ್ರೆ 2 ಎಸ್ಕೊಳೋದಷ್ಟು ಗಟ್ಟಿ ಹೊಡಿತಿರ್ತಿಲ್ಲ. ಇದ್ರಲ್ಲಿ ಬರೋ ಮರಿ ಎಲ್ಲ ರೋಲ್ ಆಗಿರೋದು. ಯಾಕೆ ಇದೆ ಯಾಕೆ ಅವತ್ತು ಹೊಡಿಲಿಲ್ಲ ಬಾಜಿ, ಅವತ್ತೊಂದು ಮಿಸ್ ಆಗಿ 0 ಆಯ್ತು. ಇದೊಂದು ಏನ್ ಮಾಡಂಗಿಲ್ಲ, ಟೈಮ್ ಅದೇ ನಸೀಬ್ ಚೆನ್ನಾಗಿರ್ಬೇಕು, ಅಕ್ಕಿ ಬಿಡ್ಬೇಕಾರೆ ಅಷ್ಟೇ, ಇನ್ನೇನಿಲ್ಲ. ಮಾತಾಡಕ್ಕಾಗಲ್ಲ ಅದ್ರ ಮೇಲೆ. ಇವಾಗ ಅಕ್ಕಿ ಬಾಜಿ ಹೊಡೆದಿಲ್ಲ ಅಂತ ಅಕ್ಕಿ ಕೋಪ ಮಾಡ್ಕೊಂಡೆ ನಾನು ಮಾಡಿದ್ರಪ್ಪ. ಏನ್ ಅಲ್ಲೇ ಬರಿ ಹುಡ್ ಜೊತೆ ಹಾಕಿದ್ವಿ. ಅದ್ರಲ್ಲಿ ಬ್ರೋ ಅಕ್ಕಿಗಳು ಗೊತ್ತು, ಅದು ಅವತ್ತೊಂದಿನ ಫಾಲ್ಟ್ ಮಾಡಿರೋದು. ಆತರ ಏನ್ ಮಾಡಕ್ಕಾಗಲ್ಲ. ಸುಮಾರು ಅಕ್ಕಿ ಮಾಡೋ ಆತರ ಫಾಲ್ಟ್ಗಳು ಯಾವ ಮಾಡಿಲ್ಲ. ನಾನು ಈ ಶೋಕಲ್ ನಾನು ಕಲ್ತಿರೋದು ಏನಂತಂದ್ರೆ 6 ಅಕ್ಕಿಗಳು ಹೆಂಗೆ ಇದ್ರು 6 ಇರ್ತಾವೆ. ಇವತ್ತಲ್ಲ ನಾಳೆ, ಒಂದಲ್ಲ ಒಂದ್ ದಿವಸ 6 ಬೇಕಂತೀರಬ್ರ. ನೀವೆಲ್ಲ ನಮ್ಮನೆ ಆಡಿದ ಹೆಣ್ಣು ನೀವು ಓದ್ ವಿಡಿಯೋದಲ್ಲಿ ನೋಡಿ. ಓದ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಅಕ್ಕಿಗಳೆಲ್ಲ, ಅವೆಲ್ಲ ಆಡಿರೋ ಅಕ್ಕಿಗಳು. ಒಂದು 9 ಅವರ್ ಏನಾಡ್ತೋ ಆ ಹೆಣ್ಣಿದು. ಅದಕ್ಕೆ ಈ ಸಲ ಈ ಗಂಡು ಮಾಡಿದೀವಿ. ಇದು ಹೆಣ್ಣು ಸ್ವಲ್ಪ ಸಾಯಂಗಾಗಿತ್ತು, ಉಳಿಸ್ಕೊಂಡು ಈಗ ಅಕ್ಕಿ ಕಾಪಾಡ್ಕೊಂಡಿದೀವಿ. ಇದು ಗಂಡು ಹೊಸ್ದಾಗಿ ತಂದು ಜೊತೆ ಮಾಡಿರೋದು ಗಂಡು, ಇದಕ್ಕೆ ಮ್ಯಾಚಿಂಗ್ ಮಾಡಿರೋದು. ಸೊ ಇದಿಷ್ಟು ಹಾಸನ್ ಪಿಜನ್ಸ್ ಅವರ ಶಾಪ್ ಬಗ್ಗೆ. ಯಾಕಂದ್ರೆ ತುಂಬಾ ದಿವಸದಿಂದ ಬರ್ಬೇಕು ಅಂತ ಅನ್ಕೊಂತ ಇದ್ದೆ, ಬರೋಕ್ ನನಗೂ ಟೈಮ್ ಸಿಗ್ತಾ ಇದ್ದಿಲ್ಲ. ಹಾಗೆ ಇವತ್ತು ಬಂದಿದ್ದೆ ಅನ್ಬಿಟ್ಟು ಹಾಗೆ ಇವ್ರ ಶಾಪ್ಗೂ ಬಂದು ವಿಡಿಯೋ ಮಾಡ್ಕೊಂಡಿದ್ವಿ. ಸೊ ಖುಷಿ ಆಯ್ತು. ಕಂಗ್ರಾಟ್ಸ್. ಇನ್ನೊಂದ್ಸಲಿ ನಾನು ಅಂಗಡಿ ಓಪನ್ ಆದಾಗ ಬರ್ಬೇಕು ಅನ್ಕೊಂಡಿದ್ದೆ, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ನಾವು ಫೋನ್ ಮಾಡಿ ಹೇಳಿದೆ ನಿಮ್ಗೆ ಶಾಪ್ ಓಪನ್ ಮಾಡ್ತಿದ್ರು ಅಂತ ಕರೆದಿದ್ರು. ಸೊ ಬರೋಕ್ಕಾಗ್ಲಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಬಂದು ಇನ್ನ ಚೆನ್ನಾಗಿ ನಡೀಲಿ ಬಿಡೋ ಬಿಸ್ನೆಸ್ ಎಲ್ಲ. ಇಲ್ಲೇ ಒಳ್ಳೆ ಅಕ್ಕಿಗಳು ಕೊಡ್ತಾ ಇರಿ ಎಲ್ಲರಿಗೂ, ಹುಡುಗರ್ಗೂ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಒಳ್ಳೆ ಅಕ್ಕಿಗಳು ಕೊಡ್ತಾ ಇರಿ. ಸೊ ಆಮೇಲೆ ಯಾರಿಗಾರ ಅಕ್ಕಿಗಳು ಬೇಕಿದ್ರೆ ವಾಟ್ಸಪ್ ಅಲ್ಲಿ ನಂಬರ್ ಇದ್ರೆ ವಾಟ್ಸಪ್ ನಂಬರ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಬರೀ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಹಾಕಿ ಸಾಕು. ಇಂಥ ಅಕ್ಕಿಗಳು ಬೇಕು ಅಂತ ವಾಯ್ಸ್ ಮೆಸೇಜ್ ಹಾಕ್ಬಿಟ್ರೆ ನಾನು ನೋಡಿ ರಿಪ್ಲೈ ಮಾಡ್ತೀನಿ. 5 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು, ನಿಮ್ಗೆ ಆರಾಮಾಗಿ ರಿಪ್ಲೈ ಸಿಗುತ್ತೆ. ಆಮೇಲೆ 7019610527 ಇದು ವಾಟ್ಸಪ್ ನಂಬರ್. ಇದಕ್ಕೆ ವಾಟ್ಸಪ್ ಮಾಡಿದ್ರೆ ವಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಅಕ್ಕಿಲಿ. ಮೆಸೇಜ್ ಅಂತೂ ಟೈಪಿಂಗ್ ಮಾಡಕ್ ಹೋಗ್ಬೇಡಿ. ಇಂಥ ಅಕ್ಕಿಗೆ ನೀವು ಕೇಳೋದು ವಾಯ್ಸ್ ಮೆಸೇಜ್ ಅಲ್ಲಿ ಹೇಳ್ಬಿಟ್ರೆ ಅರ್ಥಪೂರ್ವವಾಗಿ ನಮಗೆ ಕೇಳಿಸುತ್ತೆ. ಈಗ ನೀವು ಫೋನಲ್ಲಿ ಮಾತಾಡ್ದಂಗೆ ಆಗುತ್ತೆ. ಹಂಗಾಗಿ ವಾಯ್ಸ್ ಮೇಲ್ ಮಾಡ್ಬಿಟ್ರೆ ನನಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಕ್ಕಿ. ಆ ಥರ ಅಕ್ಕಿ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಹಂಗಾಗಿ ಇಲ್ಲಿಗೆ ಪ್ರೋ ಬಂದು ತುಂಬ ವಿಡಿಯೋ ಮಾಡಿದ್ರು. ಹಂಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಯುತ್ತಲ್ಲ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಗೈಸ್, ಬಾಯ್.